ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ಓಕೆ ಓಕೆ ಸಾನಾ ಶೆಟ್ಟಿ ಅವರು ಈಗ ನಮಗೆ ಜ್ಞಾನೋತ್ತರಕ್ಕೆ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ವೆಲ್ಕಮ್ ಟು ಸಾನಾ ಶೆಟ್ಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಶೆಟ್ಟಿ ಸರ್ ಮತ್ತೆ ರಾಕೇಶ್ ಸರ್ ಮತ್ತೆ ಎಲ್ಲ ಟೀಮ್ ಮೆಂಬರ್ಸ್ ಯಾರೇ ಇದ್ದೀರಾ ಮೀಟಿಂಗ್ ಅಲ್ಲಿ, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಇವತ್ತಿನ ಏನ್ ಟಾಪಿಕ್ ನನ್ ಕೊಟ್ಟಿದ್ದೀರಾ, ಇಟ್ಸ್ ಅ ವಂಡರ್ಫುಲ್ ಟಾಪಿಕ್. ಬಿಕಾಸ್ ಗ್ಯಾನೋಥೆರಪಿ ಬಗ್ಗೆ ನನಗೆ ಟಾಪಿಕ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಟಾಪಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಓಕೆ ಸರ್, ಶೇರ್ ಸ್ಕ್ರೀನ್ ಆಪ್ಷನ್ ಇದೆ ಅಲ್ವಾ ನಮ್ಗೆ? ಇದೆ ಇದೆ ಮೇಡಮ್, ನೀವು ಸ್ಕ್ರೀನ್ ಶೇರ್ ಆಪ್ಷನ್ ಗೆ ಹೋಗಿ. ಫೈನ್ ಫೈನ್. ಯಾ ಎಸ್ ಮೇಡಮ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ. ಆಗ್ತಿದೆ ಅಲ್ಲ? ಓಕೆ. ಎಸ್ ಮೇಡಮ್, ಮ್ಯಾಕ್ಸಿಮಮ್. ಆಲ್ ರೈಟ್, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಇವತ್ತಿನ ಟಾಪಿಕ್ ಗ್ಯಾನೋಥೆರಪಿ. ಗ್ಯಾನೋಥೆರಪಿ ಬಗ್ಗೆ ಅಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡೋ ಮೊದಲು ಫಸ್ಟ್ ಇವತ್ತಿನ ರಿಯಾಲಿಟಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇನ್ ದ ಇನಿಷಿಯಲ್ ಇಯರ್ಸ್ ಆಫ್ ಆರ್ ಲೈಫ್, ಇವಾಗ ನಾವ್ ಏನ್ ಬಿಗಿನಿಂಗ್ ಏಜಸ್ ಆಫ್ ಲೈಫ್ ಇರುತ್ತೆ, ನಾವೆಲ್ಲರೂ ಯಂಗ್ ಆಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ. ಓಕೆ, ಸೊ ವಿ ಫಾರ್ಗೆಟ್ ಆರ್ ಹೆಲ್ತ್. ನಮ್ಮ ಆರೋಗ್ಯದ ಕಡೆ ನಾವು ಲಕ್ಷ್ಯನೇ ಕೊಡಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ಬರೀ ವೆಲ್ತ್ ಅನ್ನ, ಬಿಕಾಸ್ ಇವತ್ತಿನ ಪರಿಸ್ಥಿತಿಗೆ ನಮಗ್ ದುಡ್ಡು ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಬಗ್ಗೆ ನಂತರ ಯೋಚನೆ ಮಾಡ್ತೀವಿ, ಫಸ್ಟ್ ಪ್ರಯಾರಿಟಿ ಕೊಡೋದೇ ವೆಲ್ತ್ಗೋಸ್ಕರ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಹೆಲ್ತ್ ಅನ್ನ ನಾವು ಕಡೆಗಣಿಸ್ತೀವಿ, ಮತ್ತೆ ವೆಲ್ತ್ ಕಡೆ ಅದನ್ನ ಅದ್ ಬೇಕು ಅಂತ ಹೇಳಿ ಅದರಿಂದನೇ ಓಡ್ತೀವಿ. ಬಟ್ ನಾವಿಲ್ಲಿ ಏನ್ ಕಳ್ಕೊತಾ ಇದೀವಿ ಅಂತ ಹೇಳಿ ನಾವ್ ಯಾರು ಅಬ್ಸರ್ವ್ ಮಾಡಲ್ಲ. ಇಲ್ಲಿ ಏನು ಮುಖ್ಯವಾಗಿರೋದು ಹೆಲ್ತ್. ಹೆಲ್ತ್ ಇದ್ರೆ ತಾನೇ ನಾವು ವೆಲ್ತ್ ಅನ್ನ ಸಂಪಾದಿಸ್ಬೋದು. ಅದಿಲ್ಲ ಅಂತಂತಂದ್ರೆ ನಾವ್ ಎಷ್ಟೇ ವೆಲ್ತ್ ಅನ್ನ ಕೂಡ್ಸಿಟ್ರು ಅದ್ ಯಾವ ಉಪಯೋಗಕ್ಕೂ ಬರಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಹೆಲ್ತ್ ಕಡೆ ಗಮನ ಕೊಡಿ. ನೆಕ್ಸ್ಟ್ ನಿಮ್ಗೆ ಏನ್ ವೆಲ್ತ್ ಬೇಕೋ ಅದು ಆಟೋಮ್ಯಾಟಿಕಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಬಟ್ ನೀವು ಬರೇ ವೆಲ್ತ್ ಹಿಂದೆನೆ ಓಡ್ಕೊಂತಾ ಇದ್ರೆ ನಿಮ್ಗೆ ಅದು ತುಂಬಾ ಕಷ್ಟ ಆಗುತ್ತೆ. ಇನ್ ದ ಲೇಟರ್ ಇಯರ್ಸ್ ಆಫ್ ಲೈಫ್ ನೀವ್ ಏನ್ ಕೂಡಿಟ್ಟಿರ್ತೀರೋ ಅದನ್ನೆಲ್ಲವೂ ಹೆಲ್ತ್ಗೋಸ್ಕರನೇ ಮತ್ತೆ ಹಾಕ್ಬೇಕಾಗತ್ತೆ. ಸೊ ಅದನ್ನ ಮಾಡ್ಕೊಳಕ್ ಹೋಗ್ಬೇಡಿ. Okay, so please focus on your health and automatically the wealth will come behind you. 91% of the people ಇವತ್ತಿನ ಜನರೇಷನ್ ಅಲ್ಲಿ ನಾವ್ ಯಾರನ್ನೇ ನೋಡಿದ್ರು ಪ್ರತಿಯೊಬ್ಬರಲ್ಲೂ ಬರೋದು ಒಂದೇ ಉತ್ತರ: ನಿದ್ದೆ ಸರಿಯಾಗಿ ಬೀಳ್ತಾ ಇಲ್ಲ ಅಂತ. ಬೇಕಿದ್ರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಹೇಳಿದ್ರು, ಅಂದ್ರೆ ಲೈಕ್ ಒಂದ್ ಟೀನೇಜ್ ಲೆವೆಲ್ಗೆ ಬಂದಾಗ್ಲೂ ನಾವ್ ಅವ್ರು ಕೇಳಿದಾಗ ಅವ್ರು ಹೇಳೋದು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ. ಯಾಕೆ ನಿದ್ದೆ ಬರ್ತಾ ಇಲ್ಲ? ಬಿಕಾಸ್ ಎಲ್ರಿಗೂ ಚಿಂತೆ ಇರೋದು ಒಂದು ಹೆಲ್ತ್ಗೋಸ್ಕರ, ಇನ್ನೊಂದು ವೆಲ್ತ್ಗೋಸ್ಕರ. ಯಾರತ್ರ ಹೆಲ್ತ್ ಇದೆ ಅವ್ರ ಏನ್ ಮಾಡ್ತಾರೆ, ವೆಲ್ತ್ಗೋಸ್ಕರ ಚಿಂತೆ ಪಡ್ತಾ ಇರ್ತಾರೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಕಾರಣ ಹೇಳ್ತಾರೆ. ಬಟ್ ಅದೇ ಯಾರತ್ರ ದುಡ್ಡು ಹೆಲ್ತ್ ಇಲ್ವೋ ಅವ್ರು ಹೇಳ್ತಾ ಇರೋದು ನನಗ್ ನಿದ್ದೆ ಸರಿಯಾಗಿ ಬರ್ತಿಲ್ಲ ಯಾಕಂದ್ರೆ ಆರೋಗ್ಯ ಸರಿಯಾಗಿಲ್ಲ ಅಂತ. ಎರಡು ಕೋರಿಲೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಎರಡು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನಮಗ್ ಇಲ್ಲಿ DX ಅನ್ನು ಇದು ಒಂದ್ ಒಳ್ಳೆ ಒಂದು ಎರಡು ಹೆಲ್ತ್ ಕೂಡ ಮತ್ತೆ ಒಂದು ಮನಿ ಕೂಡ ಕೊಡ್ತಾ ಇದೆ. ಸೊ ಇದನ್ನ ನಾವು ಸರಿಯಾಗಿ ಗಮನ ಕೊಡ್ಬೇಕು. ಬಿಕಾಸ್ ಇಲ್ಲಿ ನಮ್ಗೆ ಯಾವ್ದೇ ಸ್ಟ್ರೆಸ್ ಲೆವೆಲ್ ಇಲ್ಲ. ಹೆಲ್ತ್, ಕೆಲವರಿಗೆ ಹೆಲ್ತ್ ಇರುತ್ತೆ ಬಟ್ ಅವ್ರಿಗೆ ಏನಾಗುತ್ತೆ, ವೆಲ್ತ್ ಮಾಡ್ಕೊಳ್ಳುವಂತಹ ಒಂದು ದಾರಿ ಇರಲ್ಲ. ಓಕೆ, ಸೊ ಆಪರ್ಚುನಿಟಿ ಇರಲ್ಲ. ಸೊ ನಮ್ಗೆ DX ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ ಒಂದು ಮನಿ ಮಾಡ್ಲಿಕ್ಕೆ. ಪ್ಲಸ್ ನಮ್ಗೆ ಅದ್ರ ಜೊತೆ ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಹೇಗೆ ನಾವು ಕಾಪಾಡ್ಕೋಬಹುದು ಅನ್ನೋದನ್ನು ಕೂಡ ಒಂದು ವನಸ್ಪತಿಯ ಮೂಲಕ ನಮ್ಗೆ provide ಮಾಡಿದೆ. So we thank Dr. Limseo Jain for providing this wonderful herb for our life. So we want health, wealth and happiness all the time ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಇರ್ಬೇಕು. ಮೊದ್ಲಿನ ಕಾಲದಲ್ಲಿ ಇತ್ತು ಬರೇ ಆರೋಗ್ಯ ಇದ್ರೆ ಸಾಕು, ವೆಲ್ತ್ಗೋಸ್ಕರ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಬಟ್ ಇನ್ ದ ನೆಕ್ಸ್ಟ್ ಆಫ್ಟರ್ 70 ಸೆಂಚುರೀಸ್ ಲೈಕ್ 70s ಇನ್ ಇದು ಬಂದಾಗ, ಟೈಮ್ ಬಂದಾಗ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗಿದ್ದು ವೆಲ್ತ್ ಮೇಲೆ. ಓಕೆ, ಸೊ ಹೆಲ್ತ್ ಅನ್ನ ಕಡೆಗಣಿಸ್ಕೊಂತಾ ಬಂದ್ವಿ. ಬಟ್ ಇವತ್ತಿನ ಜನರೇಷನ್ ಅಲ್ಲಿ ನಮಗೆ ಇದು ಮೂರು ಬೇಕು. ಹ್ಯಾಪಿನೆಸ್ ಅಂತೂ ಬೇಕೇ ಬೇಕು. ಬಿಕಾಸ್ ಈಗಿನ ಜನರೇಷನ್ ಅಲ್ಲಿ ಹೆಲ್ತ್ ಕೂಡ ಇದೆ, ವೆಲ್ತ್ ಕೂಡ ಒಂದ್ ಪ್ರಮಾಣದಲ್ಲಿ ಬರ್ತಿದೆ. ಬಟ್ ಯಾರಿಗೂ ನೆಮ್ಮದಿ ಇಲ್ಲ. ನೆಮ್ಮದಿ ಎಲ್ರು ಕಳ್ಕೊತಾ ಇದೀವಿ. ಸೊ ಅದ್ ಬೇಕು ಅಂತಂದ್ರೆ ನಮ್ಗೆ ಹೆಲ್ತ್ ಇರ್ಬೇಕು, ವೆಲ್ತ್ ಇರ್ಬೇಕು, ಅದ್ರ ಜೊತೆ ಹ್ಯಾಪಿನೆಸ್ ಕೂಡ ಇದ್ರೆ ಒಂದು ನಮ್ ಲೈಫ್ ಕಂಪ್ಲೀಟ್ ಅಂತ ಅನ್ಸುತ್ತೆ. ಸೊ ಪ್ಲೀಸ್ ಇವತ್ತಿನ ರಿಯಾಲಿಟಿಯನ್ನ ಎಲ್ರೂ ತಿಳ್ಕೊಳ್ಳಿ. ಫಸ್ಟ್ ರಿಯಾಲಿಟಿ ಗೊತ್ತಿದ್ರೆ ಇವಾಗ ನೀವೇ ಅನಲೈಸ್ ಮಾಡ್ಬೋದು ನಿಮಗ್ ಯಾವ್ದು ಬೇಕು ಅಂತ. ಹೆಲ್ತ್ ಬೇಕಾ, ವೆಲ್ತ್ ಬೇಕಾ ಅಥವಾ ಹ್ಯಾಪಿನೆಸ್ ಬೇಕು ಅಂತ. ಅದ್ರ ಬೇಸಿಸ್ ಮೇಲೆ ನೀವು ಇವತ್ತಿನ ಒಂದು ಗ್ಯಾನೋಥೆರಪಿಯನ್ನ ನೀವು ಆ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ಅದನ್ನ ತಗೊಳ್ಬೇಕು ಅಂತ ನಾನು ಹೇಳ್ತೇನೆ. ಕಮಿಂಗ್ ಆನ್ ಟು ದ ನೆಕ್ಸ್ಟ್.
ಫಸ್ಟ್ ನಾನು ಹೇಳ್ದೆ ಹೆಲ್ತ್ ಅಂತ. ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ನಮ್ಮ ಒಂದು ಹ್ಯೂಮನ್ ಬಾಡಿ ಏನಿದೆ ದೇವ್ರು ಕೊಟ್ಟಿರುವಂತಹ ವರ ಇದು. ಎಲ್ಲರಿಗೂ ಇದು ಈ ಲೈಫ್ ಸಿಕ್ಕಿಲ್ಲ. ನಮಗ್ ಸಿಕ್ಕಿದೆ ಅಂತಂದ್ರೆ ನಮಗದು ಈ ಒಂದು ಪುಣ್ಯವನ್ನ ಮಾಡಿದೀವಿ ಅಂತ ಹೇಳ್ಬೋದು. ಅದ್ರ ಹ್ಯೂಮನ್ ಬಾಡಿ ಆರ್ಗನೈಸೇಷನ್ ಅನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ನಮ್ಮ ಜೀವನ ನಮ್ಮ ದೇಹದ ಒಂದು ಏನು ಬಾಡಿ ಆರ್ಗನೈಸೇಷನ್ ಏನಿದೆ ಅದು ಒಂದು ಚಿಕ್ಕ ಸೆಲ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಸೆಲ್ ಅಂತ ಇಟ್ ಇಸ್ ಇನ್ವಿಸಿಬಲ್, ಅದನ್ನ ಸರಿಯಾಗಿ ನಮ್ ಕಣ್ಣಿಗೆ ಕಾಣಿಸೋದು ಇಲ್ಲ. ಆತರ ಒಂದು ಜೀವಕೋಶಗಳನ್ನ ನಾವು ನಮ್ಮ ಬಾಡಿ ಏನಂತೀವಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಸೆಲ್ 108 ಲೈಕ್ ಕೋಟಿಗಟ್ಲೆ ಸೆಲ್ಲು ಒಂದಾಗದಾಗ ಒಂದು ಟಿಶ್ಯೂ ಫಾರ್ಮ್ ಆಗುತ್ತೆ. ಒಂದು ಟಿಶ್ಯೂಗಳು ಕನೆಕ್ಟಿವಿಟಿ ಆದಾಗ ಒಂದು ಆರ್ಗನ್ಸ್ ಫ್ರೇಮ್ ಆಗುತ್ತೆ. ಈ ಎಲ್ಲ ಆರ್ಗನ್ಸ್ ಲೈಕ್ ಇವಾಗ ನೋಡಿ, ನಮ್ಗೆ ಕಣ್ಣಲ್ಲಿ ಕಣ್ಣು ಅಂತಂದ್ರೆ ಜಸ್ಟ್ ಒಂದು ಐ ಅಂತ ಹೇಳಿ ಪಾಯಿಂಟ್ ಆಫ್ ವ್ಯೂ ದಿಂದ ಥಿಂಕ್ ಮಾಡಬಾರ್ದು. ಅದ್ರಲ್ಲಿ ಎಷ್ಟೋ ಜೀವಕೋಶಗಳಿವೆ. ಕ್ರಮೇಣ ಟೈಮ್ ಆಗ್ತಾ ಹೋದಂಗೆ ಲೈಕ್ ಏಜ್ ಆಗ್ತಾ ಹೋದಾಗ ನಮ್ಮ ಜೀವಕೋಶಗಳು ಏನಾಗುತ್ತೆ, ಅದು ಸಾಯ್ತಾ ಹೋಗುತ್ತೆ. ಸೊ ಅದನ್ನ ನಾವು ರೀಜನರೇಟ್ ಮಾಡ್ಬೇಕು. ರೀಜನರೇಟ್ ಆಗಿಲ್ಲ ಅಂತಂದ್ರೆ ನಮಗೆ ಏನು ವಯಸ್ಸಾದಂಗ ಅನ್ಸುತ್ತಲ್ವಾ. ಸೊ ಚೇಂಜ್ ಆಗ್ತಾ ಹೋಗುತ್ತೆ ನಮ್ ಲೈಫ್, ಏನಂತಾರೆ ಲೈಫ್ ಸ್ಪ್ಯಾನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಸೆಲ್ಸ್ ಏನಿದೆಯೋ ಅದು ಟಿಶ್ಯೂ ಕನೆಕ್ಟಿವಿಟಿ ಆದಾಗ ಎಲ್ಲವೂ ಜೊತೆಗೆ ಸೇರ್ಕೊಂಡಾಗ ಒಂದು ಟಿಶ್ಯೂ ಫ್ರೇಮ್ ಆಗತ್ತೆ. ಸೆಲ್ಸ್ಗೆ ಏಜ್ ಆಗ್ತಾ ಹೋದಂಗೆ ಟಿಶ್ಯೂಸ್ ಕೂಡ ಏಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಮಿಂಗ್ ಆನ್ ಟು ದ ಆರ್ಗನ್ಸ್, ಈಗೆಲ್ಲ ಟಿಶ್ಯೂಸ್ ಕನೆಕ್ಟ್ ಆದಾಗ ಒಂದು ಆರ್ಗನ್ಸ್ ಫ್ರೇಮ್ ಆಗತ್ತೆ. ಓಕೆ, ಸೊ ಈ ಆರ್ಗನ್ಸ್ ಅನ್ನ ನಾವೀಗ ನೋಡ್ಬೋದು, ನಮ್ದು ಹಾರ್ಟ್ ಇರ್ಬೋದು, ನಮ್ದು ಲಂಗ್ಸ್, ಪ್ಯಾಂಕ್ರಿಯಾಸ್ ಅಥವಾ ಕಿಡ್ನಿ, ಇವೆಲ್ಲವೂ ಒಂದು ಆರ್ಗನ್ಸ್. ಈ ಎಲ್ಲ ಆರ್ಗನ್ಸ್ ಹೇಗ್ ಫ್ರೇಮ್ ಆಗಿದೆ, ಒಂದು ಸಣ್ಣ ಜೀವಕೋಶಗಳಿಂದ ಫ್ರೇಮ್ ಆಗಿರೋದು. ಇದನ್ನೆಲ್ಲ ನಾವು ಕನೆಕ್ಟ್ ಮಾಡಿದಾಗ ಇಟ್ ಬಿಕಮ್ಸ್ ಅ ವಂಡರ್ಫುಲ್ ಸಿಸ್ಟಮ್. ಈಗ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಹೆಲ್ದಿ ಲೈಫ್ ಬೇಕು ಅಂತಂದ್ರೆ ದ ಎಂಟೈರ್ ಸಿಸ್ಟಮ್ ಶುಡ್ ಬಿ ವೆಲ್ ಕನೆಕ್ಟೆಡ್. ಯಾವ್ದಾದ್ರು ಒಂದು ಪಾರ್ಟ್ ಆಫ್ ಅವರ್ ಬಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದು ತುಂಬಾ ಏನಂತೀವಿ ಕಾಂಪ್ಲೆಕ್ಸಿಟಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ಈ ಫ್ರೀ ಆಗಿ ಬಂದಿರೋ ದೇಹವನ್ನ ಅಷ್ಟು ಕಡೆಗಣಿಸ್ಬೇಡಿ. ಅದನ್ನ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ನಮ್ಮ ಹ್ಯೂಮನ್ ಸಿಸ್ಟಮ್ ಅನ್ನ ನೋಡಿದಾಗ ನೋಡಿ, ಇದು ನೀವು ಸ್ಲೈಡ್ಸ್ ಅಲ್ಲಿ ನೋಡ್ತಿರ್ಬೋದು ಯಾವ ತರ ಕನೆಕ್ಟೆಡ್ ಆಗಿದೆ ಅಂತ. ಒಂದು ಇಟ್ಸ್ ಸಮಥಿಂಗ್ ಲೈಕ್ ಕನೆಕ್ಟಿಂಗ್ ದ ವೈರ್ಸ್ ಅಂತ. ಎಲ್ಲಾದ್ರೂ ಒಂದ್ ಕಡೆ ಚಿಕ್ಕ ಸಮಸ್ಯೆ ಆಯ್ತು, ದ ಎಂಟೈರ್ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ಸೊ ಪ್ಲೀಸ್ ಫೋಕಸ್ ಆನ್ ದಿಸ್. ಇಂತ ಒಂದು ವಂಡರ್ಫುಲ್ ಆರ್ಗನೈಸೇಷನ್ ಅನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಇದನ್ನ ಫ್ರೀ ಆಗಿ ಬಂದಿರೋದ್ರಿಂದ ನಾವು ಇಷ್ಟು ಕಡೆಗಣಿಸ್ತಾ ಇದೀವಿ. ಬಟ್ ಅದೇ ನೋಡಿ, ನಾವು ದುಡ್ಡು ಕೊಟ್ಟು ಒಂದು ಒಳ್ಳೆ ಒಂದು ಕಾರನ್ನ ತಗೊಳ್ತೀವಿ. ಆ ಕಾರ್ ತಗೊಳುವಾಗ ಅದಕ್ಕೆ ವರ್ಸೋದ್ ಯಾವ ತರನು, ಅದನ್ನ ಮೇಂಟೆನೆನ್ಸ್ ಮಾಡೋದ್ ಯಾವ ತರನು, ಸರ್ವಿಸಿಂಗ್ ಕೊಡ್ತೀವಿ, ಪ್ರತಿಯೊಂದನ್ನು ಫೆಸಿಲಿಟಿ ಕೊಡ್ತೀವಿ. ಅದಕ್ಕೆ ಹಣ ಖರ್ಚಾಗತ್ತೆ, ಬಟ್ ಸ್ಟಿಲ್ ಮಾಡ್ತೀವಿ. ಯಾಕೆ? ಬಿಕಾಸ್ ನಾವು ಅದಕ್ಕೆ ರೊಕ್ಕ ಕೊಟ್ಟಿರ್ತೀವಲ್ವಾ, ಫ್ರೀ ಆಗಿ ಬಂದಿರೋದೇನಲ್ಲ ಅದು. ಹಾಗಾಗಿ ಅದನ್ನ ಸರಿಯಾಗಿ ಕಾಪಾಡ್ಕೋಬೇಕು ಅಂತ ಇರುತ್ತೆ. ಅದೇ ರೀತಿ ನಿಮ್ಮ ಬಾಡಿ ಕೂಡ ನಿಮ್ಗೆ ಮೇಲೆ ತೋರ್ಸ್ಕೊಡ್ತಾ ಇರುತ್ತೆ ನನ್ನನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ. ಬಟ್ ನಾವ್ ಅದನ್ನ ಕಡೆಗಣಿಸ್ತೀವಿ. ನೆಕ್ಸ್ಟ್ ಇನ್ ಫ್ಯೂಚರ್ ಅದ್ರದ್ದು ಏನು ಸಿಗ್ನಲ್ ಅನ್ನ ನಾವು ತಗೊಂಡಿರಲ್ಲ ಅಲ್ವಾ, ನೆಕ್ಸ್ಟ್ ಅದನ್ನ ಅನುಭವಿಸ್ಬೇಕಾಗತ್ತೆ. ಆ ನೋವು, ಆ ಪೀಡ ಏನ್ ಇರುತ್ತೆ ಅದನ್ನ ಅನುಭವಿಸೋದು ಅಷ್ಟು ಸುಲಭ ಅಲ್ಲ, ಯಾರಿಗೂ ಬೇಡ ಅದು. ಸೊ ಹಾಗಾಗಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ದೇಹವನ್ನ ತಿಳ್ಕೊಳ್ಳಿ. ನಿಮ್ಮ ಬಾಡಿ ಸಿಸ್ಟಮ್ ಅಲ್ಲಿ 5 ಆರ್ಗನ್ಸ್ ಏನಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್. ನಾವು ಬಹಳ ಕಾಂಪ್ಲೆಕ್ಸ್ ಹ್ಯೂಮನ್ ಬಾಡಿಯನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ. ಬಟ್ ನಾವೇನ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಈ 5 ಏನ್ ಉಪಯೋಗಿಸ್ತೀವಿ ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಒಂದು ಲಂಗ್ಸ್, ನೀವು ಏನೇ ಉಸಿರಾಟ ಬೇಕೇ ಬೇಕು. ಉಸಿರಾಡಿಸ್ಲಿಲ್ಲ ಅಂತಂದ್ರೆ ನಾವು ಸರಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ಉಸಿರಾಟದ ತೊಂದರೆಗಳು ಬರೋದು ಲಂಗ್ಸ್ ಇಂದ. ಸೊ ಹಾಗಾಗಿ ಲಂಗ್ಸ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ, ಪರಿಶುದ್ಧವಾಗಿ ಇಟ್ಕೊಳ್ಳಿ. ನಿಮ್ಮ ಹಾರ್ಟ್, ಇದು ಯಾವತ್ತು ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಇದಕ್ಕೆ ಟಯರ್ಡ್ ಆಗಿ ಸ್ಟಾಪ್ ಆಗತ್ತೋ ನೀವೇ ಇರಲ್ಲ. ಸೊ ಹಾಗಾಗಿ ಇದನ್ನ ಮೇಲೆ ಜಾಸ್ತಿ ಗಮನವನ್ನ ಕೊಡಿ. ಬಿಕಾಸ್ ಅದು ನಿಮ್ಮ ಕಮಾಂಡ್ಗೋಸ್ಕರ ಕಾಯಲ್ಲ. ಅದ್ ಯಾವಾಗ ಕಮಾಂಡ್ ಕೊಡುತ್ತೋ ನೀವ್ ಅವಾಗ ಸಾಯ್ತೀರಿ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನ ಕೊಡಿ. ನಿಮ್ಮ ಹಾರ್ಟ್ ಅನ್ನ ಸರಿಯಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಲಿವರ್, ನೀವೇನೇ ಒಂದು ಆಹಾರವನ್ನ ತಗೊಂಡ್ರು ಅದನ್ನು ಡೈಜೆಸ್ಟ್ ಆಗ್ಬೇಕು ಅಂತಂದ್ರೆ ಒಂದು ಎನ್ಸೈಮ್ಸ್ ಅನ್ನ ಜನರೇಟ್ ಮಾಡ್ಬೇಕಾಗತ್ತೆ. ಸೊ ಆ ಎನ್ಸೈಮ್ಸ್ ಜನರೇಟ್ ಮಾಡೋದು ಲಿವರ್. ನೆಕ್ಸ್ಟ್ ನಿಮ್ಮ ಹೋಲ್ ಎಂಟೈರ್ ಸ್ಟಮಕ್,
ನೀವು ಆಹಾರವನ್ನ ಏನ್ ತಿಂತೀರೋ ಅದನ್ನ ಡೈಜೆಷನ್ ಆಗಿ ಅದನ್ನ ಎಕ್ಸ್ಕ್ರೀಟ್ ಮಾಡೋ ಮೂಲಕ ಲೈಕ್ ಹೊರಗಡೆ ಹೋಗ್ಬೇಕಲ್ವಾ, ವೇಸ್ಟ್ ಥಿಂಗ್ಸ್ ಅನ್ನ ಹೊರಗಡೆ ಹಾಕ್ಬೇಕು. ಅದನ್ನ ಹಾಕ್ಲಿಲ್ಲ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು, ಮನೆಯಲ್ಲಿ ಒಂದು ಕಸ ಹಾಕ್ತಾ ಇದ್ದೀರಾ ಅಂತಂದ್ರೆ ಅದು ಒಂದ್ 5 ದಿನ ನೀವು ಹೊರಗಡೆ ಹಾಕೇ ಇಲ್ಲ, ಎಷ್ಟು ಗಮನ ತೊಳೆಯುತ್ತೆ. ಸೊ ಅದು ಅಷ್ಟು ವಾಸನೆ ಬರುತ್ತೆ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿರುವಂತಹ ಏನು ಟಾಕ್ಸಿನ್ಸ್ ಲೆವೆಲ್ ಇದೆಯೋ ಅಥವಾ ನೀವು ತಿಂದಿರುವಂತ ಆಹಾರ ಏನಿದೆಯೋ ಅದು ಹೊರಗಡೆ ಹೋಗಿಲ್ಲ ಅಂತಂದ್ರೆ ಅದು ಯಾವ ತರ ಹೊಲಸ ರೀತಿಯಲ್ಲಿ ನಿಮ್ಮ ಸ್ಟಮಕ್ ಅಲ್ಲಿ ಸೇರ್ಕೋಬಹುದು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ನೆಕ್ಸ್ಟ್ ಕಿಡ್ನಿ, ನಿಮ್ಮ ಎಕ್ಸ್ಕ್ರೀಷನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ಬೇಕು. ಇವಾಗ ಒಂದು ಪೈಪ್ ಒಳಗಡೆ ಕಸ ಸೇರ್ಕೊಂಡಿದೆ ಅಂತಂದ್ರೆ ಅದ್ ನೀರು ಪಾಸ್ ಆಗಲ್ಲ ಅದ್ರೊಳಗಡೆ, ಎಲ್ಲವೂ ಅದೇ ತರ ಪಾಚಿ ಕಟ್ತಾ ನೆಕ್ಸ್ಟ್ ಬ್ಲಾಕ್ ಆಗತ್ತೆ. ಬ್ಲಾಕ್ ಆಯ್ತು ಅಂತಂದ್ರೆ ನಾವ್ ಇಮ್ಯಾಜಿನ್ ಮಾಡ್ಬೋದು ಅದ್ರ ಪರಿಸ್ಥಿತಿ ಹೇಗಾಗತ್ತೆ ಅಂತ. ಅದೇ ರೀತಿ ನಿಮ್ಮ ಬಾಡಿ ಕೂಡ ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತಂತಂದ್ರೆ ನಿಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಏನಿದೆಯೋ ಅದು ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ 5 ಏನು ಇಂಪಾರ್ಟೆಂಟ್ ಬಾಡಿ ಸಿಸ್ಟಮ್ ಆರ್ಗನ್ಸ್ ಇದೆಯೋ ಇದು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತಂದ್ರೆ ನಮ್ಮ ಬಾಡಿ ಸರಿಯಾಗಿದೆ ಅಂತ ಅರ್ಥ. ಸೊ ಪ್ಲೀಸ್ ಅದನ್ನ ಫೋಕಸ್ ಮಾಡಿ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅನ್ನ ಚೆನ್ನಾಗಿ ತಿಳ್ಕೋಬೇಕು. ಒಂದು ಟಾಕ್ಸಿನ್, ಇನ್ನೊಂದು ಇಂಬ್ಯಾಲೆನ್ಸ್. ನಮ್ಮಲ್ಲಿ ಯಾವುದೇ ರೀತಿ ತೊಂದರೆಗಳಾಯ್ತು ಅಂತ ಅನ್ಕೊಳ್ಳಿ, ಲೈಕ್ ಲೆಟ್ ಇಟ್ ಬಿ ಸ್ಟ್ರೆಸ್, ನಮ್ದು ನಮ್ ಲಿವಿಂಗ್ ಸ್ಟೈಲ್ ಏನಿದೆಯೋ ಅಥವಾ ಹೊರಗಡೆಯಿಂದ ಬರುವಂತಹ ಫ್ರೀ ರ್ಯಾಡಿಕಲ್ಸ್, ನಮ್ಮ ಪೊಲ್ಯೂಷನ್, ಇವೆಲ್ಲವೂ ಸೇರಿ ನಮ್ಮ ಬಾಡಿಯನ್ನ ಹಾಳು ಮಾಡ್ತಿದೆ. ನಮಗ್ ತಿಳಿದೇನೋ ನಮಗ್ ಅನಿವಾರ್ಯ, ಅನ್ಫಾರ್ಚುನೇಟ್ಲಿ ನಾವ್ ಏನು ಮಾಡಕ್ ಆಗಲ್ಲ. ಉಸಿರಾಟ ಅಂತೂ ಉಸಿರಾಡ್ಸ್ಲೇಬೇಕು, ಹೊರಗಡೆ ಗಾಳಿ ಏನಿದೆ ಅದನ್ನ ತಗೊಳ್ಳೇಬೇಕು. ನಾವೇನಾದ್ರೂ ಪ್ರೊಟೆಕ್ಷನ್ ತಗೊಳ್ಲಿಕ್ಕಾಗತ್ತಾ? ಗಾಳಿಯಿಂದ ನಮ್ಗೆ ಈ ವಸ್ತು ನಮ್ಮ ದೇಹಕ್ಕೆ ಸೇರ್ಬಾರ್ದು ಅಂತ ಹೇಳಿ ಪ್ರೊಟೆಕ್ಷನ್ ಅನ್ನ ತಗೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಟಾಕ್ಸಿನ್ಸ್ ಅನ್ನ ಏನ್ ಮಾಡ್ಬೋದು, ಒಂದು ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಸೇರ್ಕೊಂಡಿರೋದನ್ನ ಹೊರಗಡೆ ಹೇಗ್ ಹಾಕ್ಬೇಕು ಅನ್ನೋದನ್ನ ಮಾತ್ರ ನಾವು ಫೋಕಸ್ ಮಾಡ್ಬೋದು. ಸೊ ಹಾಗಾಗಿ ಟಾಕ್ಸಿನ್ ಮತ್ತೆ ಇಂಬ್ಯಾಲೆನ್ಸ್, ಈ 2 ಕಾರಣಗಳಿಂದಾಗಿ ನಮ್ಮ ಬಾಡಿಯಲ್ಲಿರುವಂತಹ ಒಂದು ಫೀಚರ್ಸ್ ಏನಿದೆ, ಒಂದು ಫ್ಯಾಕ್ಟರ್ ಲೆವೆಲ್ ಏನಿದೆ, ತುಂಬಾ ಬದಲಾವಣೆ ಕಾಣ್ತಾ ಹೋಗುತ್ತೆ. ಮೇ ಬಿ ಅದಕ್ಕೆ ಕೆಲವೊಂದು ರೀಸನ್ಸ್ ಕೂಡ ಇರ್ಬೋದು. ನಾನು ಹೇಳ್ತೀನಿ, ನಾವು ಇವಾಗ ಮೇನ್ ಫೋಕಸ್ ಮಾಡ್ತಿರೋದು ಈಟಿಂಗ್ ಹ್ಯಾಬಿಟ್ಸ್ ಮೇಲೆ. ಪ್ರತಿಯೊಬ್ರು ಕೆಲವರು ಏನ್ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ತಿಂತಾರೆ, ಅವ್ರಿಗೆ ಅದು ಲಿಮಿಟ್ ಗೊತ್ತಾಗಲ್ಲ. ನಾವ್ ಇವಾಗ ಕೆಲವೊಂದು ಕೆಲವೊಬ್ರಿಗೆ ಮೀಟ್ ಆದಾಗ ಅವ್ರು ಪ್ರಾಬ್ಲಮ್ ಹೇಳೋದೇ ಅದು, ನಾವು ತುಂಬಾ ಅತಿಯಾಗಿ ತಿಂತೀವಿ, ನಮ್ಗೆ ಹಸಿವೆ ಅಂತಂದ್ರೆ ಅವ್ರಿಗೆ ಅದು ಸ್ಟಾಪೇ ಆಗಲ್ಲ. ಸೊ ಈಟಿಂಗ್ ಟೂ ಮಚ್ ಇಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್. ಯಾವುದು ಅತಿ ಆಯ್ತು ಅಂತಂದ್ರೆ ಅದು ವಿಷ ಅಂತ, ಅಮೃತನು ವಿಷ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈಟಿಂಗ್ ಟೂ ಮಚ್ ಇಸ್ ಆಲ್ಸೋ ನಾಟ್ ಅ ಗುಡ್ ಹ್ಯಾಬಿಟ್. ಅಂಡ್ ಆಲ್ಸೋ ಈಟಿಂಗ್ ಟೂ ಆಫನ್, 10 ನಿಮಿಷಕ್ಕೆ ಏನಾದ್ರೂ ಬಾಯಲಾಗ್ತಾ ಇರೋದು, ದಟ್ ಇಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್. ನೀವ್ ಇಮ್ಯಾಜಿನ್ ಮಾಡಿ, ನೀವು ಆತರ ತಿಂತಾ ಹೋದ್ರೆ ನಿಮ್ಮ ಬಾಡಿ ಸ್ಟಮಕ್ಕಿಗೆ ಅದು ಎಷ್ಟು ಕೆಲಸ ಕೊಡ್ಬೋದು ಅಂತ. ಓಕೆ, ನಾವೇ ಆಗ್ಲಿ ಇವಾಗ ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಅತಿಯಾಗಿ ಕೆಲಸ ಮಾಡಿದ್ರು ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಸೊ ನಿಮ್ಮ ಹ್ಯೂಮನ್ ಸ್ಟಮಕ್ಕಿಗೆ ನೀವು ಅತಿಯಾಗಿ ಒಂದು ಊಟ ಅಥವಾ ಅತಿಯಾದ ಒಂದು ಲೈಕ್ ಊಟದ ಅಂಶವನ್ನ ಕೊಟ್ರೆ ಅದು ಯಾವ ತರ ಟಾಲರೇಟ್ ಮಾಡ್ಬೋದು, ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್, ಈಟಿಂಗ್ ಟೂ ಫಾಸ್ಟ್, ತುಂಬಾ ಅತಿಯಾಗಿ ತಿನ್ನೋದು. ಇವತ್ತಿನ ಬ್ಯುಸಿ ಲೈಫ್ ಅಲ್ಲಿ ಯಾರಿಗೂ ಟೈಮ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸುಮ್ನೆ ಅದು ಏನೋ ಬಾಡಿಗೋಸ್ಕರ ಹಸಿವೆ ಆಗ್ತಿದೆ ಅಂತ ಹೇಳಿ ತಿಂತೀವಿ ಹೊರತು ಅದನ್ನ ಅನುಭವಿಸಿ ತಿಂತಾ ಇಲ್ಲ. ಸೊ ಈಟಿಂಗ್ ಟೂ ಫಾಸ್ಟ್ ಇಸ್ ಆಲ್ಸೋ ರೀಸನ್ ಫಾರ್ ದಿ ಟಾಕ್ಸಿನ್ ಲೆವೆಲ್ ಟು ಇನ್ಕ್ರೀಸ್ ಆರ್ ಟು ಕ್ರಿಯೇಟ್ ಅನ್ ಇಂಬ್ಯಾಲೆನ್ಸ್ ಇನ್ ಯೋರ್ ಬಾಡಿ. ಓಕೆ, ಈಟಿಂಗ್ ಟೂ ಮಚ್ ಆಫ್ ಅಸಿಡಿಕ್ ಫುಡ್. ನಾವು ಮೊದಲು ಹೇಳ್ತಿದ್ವಿ ಅಸಿಡಿಕ್ ಫುಡ್, ಅಲ್ಕಲೈನ್ ಫುಡ್ ಅಂತ 2 ಕ್ಯಾಟಗರಿ ಇರುತ್ತೆ ಫುಡ್ ಅಲ್ಲಿ. ಸೊ ಅಸಿಡಿಕ್ ಫುಡ್ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ pH ಲೆವೆಲ್, ಬಾಡಿ ಮೇಂಟೈನ್ ಆಗಿರೋದೇ ಒಂದು pH ಲೆವೆಲ್ ಅಲ್ಲಿ. ಆ pH ಲೆವೆಲ್ ಏನಾಗುತ್ತೆ, ಅಸಿಡಿಕ್ ಕಡೆ ಜಾಸ್ತಿ ಹೋಗುತ್ತೆ. ಸೊ ಅವಾಗ ನಿಮ್ಮ ಬಾಡಿಯಲ್ಲಿ ಉರಿ ಅಂಶ ಜಾಸ್ತಿ ಆಗುತ್ತೆ. ನೀವು ಏನೇ ತಿಂದ್ರು ಒಂಥರ ಅಸಿಡಿಟಿ ಫೀಲ್ ಆಗೋದು, ನೀವು ಸರಿಯಾದ ಟೈಮಲ್ಲಿ ತಿನ್ಲಿಲ್ಲ ಅಂತಂದ್ರೂ ಆ ಅಸಿಡಿಕ್ ಕಂಟೆಂಟ್ ಏನಿರುತ್ತೆ ಅದು ಜನರೇಟ್ ಆಗ್ತಾ ಹೋಗುತ್ತೆ. So eating too much of acidic food and also not eating too much of cooked food. Eating too much of cooked food. ಇವಾಗ ನಾವು ಏನೇ ಒಂದು ಆಹಾರವನ್ನು ತಿಂದ್ರು ಅದು ತುಂಬಾ ಬೇಯಿಸಿ ತಿಂತೀವಿ, ಅದರಲ್ಲಿ ಇರುವಂತಹ ಸತ್ವವನ್ನು ಕೂಡ ಸಾಯಿಸಿ ತಿಂತೀವಿ. ಹಾಗಾಗಿ ತಿಂದ್ರು ಅದರಿಂದ ಯಾವುದೇ ಉಪಯೋಗ ಆಗಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕು. ಇವಾಗ ನಾವು ಹೇಳ್ತೀವಿ ಹೆಲ್ದಿ ಗ್ರೀನ್ ವೆಜಿಟೇಬಲ್ಸ್ ಅನ್ನ ತಿನ್ನಿ ಅಂತ, ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ ಈ ವೆಜಿಟೇಬಲ್ಸ್ ತಿನ್ನೋದು ತುಂಬಾ ಕಡೆ. ಅನ್ಫಾರ್ಚುನೇಟ್ಲಿ ಒಂದ್ ಕಡೆ ಈ ಸರಿಯಾದ ರೀತಿಯಲ್ಲಿ ನಮ್ಗೆ ಹೆಲ್ದಿ ಗ್ರೀನ್ ವೆಜಿಟೇಬಲ್ಸ್ ಕೂಡ ಸಿಗ್ತಾ ಇಲ್ಲ. ದಟ್ ಇಸ್ ಒನ್ ಮೋರ್ ಥಿಂಗ್ ವಿಚ್ ಇಸ್ ಲೀಡಿಂಗ್ ಟು ಅ ಟಾಕ್ಸಿನ್ ಲೆವೆಲ್ ಟು ಇನ್ಕ್ರೀಸ್ ಇನ್ ಅವರ್ ಬಾಡಿ. ಸೊ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್, ಫೋಕಸ್ ಆನ್ ದೀಸ್ 2 ಥಿಂಗ್ಸ್.
ಟಾಕ್ಸಿನ್ಸ್ ಅಂಡ್ ಇಂಬ್ಯಾಲೆನ್ಸ್, ಈ ಎರಡು ಸರಿಯಾಗಿ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತಂದ್ರೆ, ಟಾಕ್ಸಿನ್ ಲೆವೆಲ್ ಕೂಡ ನೀವು ಬಾಡಿ ಎಂಟರ್ ಆಗದೆ ಇರುವಂಗೆ ತಡಿತೀರಿ ಅಂತಂದ್ರೆ ನಿಮ್ಮ ಬಾಡಿಯನ್ನ ಸರಿಯಾಗಿ ನೋಡ್ಕೋಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಈ ಎರಡನ್ನು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿದೌಟ್ ಎನಿ ಸಪ್ಲಿಮೆಂಟ್. ಓಕೆ, ಸೊ ಅದನ್ನ ಒಂದು ಎಕ್ಸ್ಟರ್ನಲ್ ಏನಂತೀವಿ ಹೊಲಿಸ್ಟಿಕ್ ಮೆಡಿಸಿನ್ ಮೂಲಕ ನಮ್ಮ ಬಾಡಿಯನ್ನ ನಾವು ಹೇಗೆ ನಿಯಂತ್ರಿಸಬಹುದು ಅನ್ನೋದಕ್ಕೆ ಡಾಕ್ಟರ್ ಲಿಮ್ಸಿಯೋಜಿನ್ ಅವರು ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ, ದಟ್ ಇಸ್ ಮಶ್ರೂಮ್. ಓಕೆ, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ವಂಡರ್ಫುಲ್ ಹರ್ಬ್. ಸೊ ಈ ಒಂದು ಫೇಮಸ್ ಪರ್ಸನಾಲಿಟಿ ಡಾಕ್ಟರ್ ಲಿಮ್ಸಿಯೋಜಿನ್ ಅವರು ಈ ಒಂದು ಗಿಡಮೂಲಿಕೆನ ನಮ್ಗೆ ಕೊಡ್ಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಹಿ ಹ್ಯಾಸ್ ಡನ್ ಸೋ ಮಚ್ ಆಫ್ ರಿಸರ್ಚ್ ಬಿಹೈಂಡ್ ಇಟ್. ಒಂದು ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಇವಾಗ ನಾವು ಅನ್ಬೋದು ಇವಾಗ ಕೊರೋನಾ ನಡೀತಾ ಇದೆ, ಒಂದು ಕೊರೋನಾ ಮೆಡಿಸಿನ್ ಫೈಂಡ್ ಮಾಡ್ಬೇಕು, ಒಂದು ವ್ಯಾಕ್ಸಿನೇಷನ್ ಫೈಂಡ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಇಟ್ ಇಸ್ ಆಲ್ಮೋಸ್ಟ್ 1 year ನಾವು. ಈಗ ಫೆಬ್ರವರಿ ಬಂದ್ರೆ 1 year ಆಗುತ್ತೆ, ಬಟ್ ಸ್ಟಿಲ್ ಇನ್ನು ವ್ಯಾಕ್ಸಿನೇಷನ್ ಸರಿಯಾಗಿ ಸಿಗ್ತಾ ಇಲ್ಲ. ದೆನ್ ಇಮ್ಯಾಜಿನ್ ಡಾಕ್ಟರ್ ಲಿಮ್ಸಿಯೋಜಿನ್ ಇಷ್ಟು ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಅವ್ರ ಆ ಹಾರ್ಡ್ ವರ್ಕ್ ಬಿಹೈಂಡ್ ದಟ್ ವಂಡರ್ಫುಲ್ ಪ್ರಾಡಕ್ಟ್. ಸೊ ನಾವು ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನೇ ಹೇಳ್ಬೇಕು, ಬಿಕಾಸ್ ಇಟ್ ಇಸ್ ನಾಟ್ ಅ ಏನಂತೀವಿ ಒಬ್ರು ಮಾಡುವಂತದ್ದಲ್ಲ, ಬಟ್ ಅಂತದ್ದು ಒಬ್ಬರೇ ಈ ಒಂದು ಮಶ್ರೂಮ್ ಅನ್ನ ಅವ್ರು ಕಂಡು ಹಿಡಿದು ಅದ್ರ ಮೇಲೆ ಒಂದು 10 years ಆಫ್ ರಿಸರ್ಚ್ ಸತತವಾಗಿ ಆ ರಿಸರ್ಚ್ ಅನ್ನ ಮಾಡಿ ಈ ಬೆನಿಫಿಟ್ ಅನ್ನ ಹ್ಯೂಮನ್ ಹೆಲ್ತ್ ಗೋಸ್ಕರ ಕೊಡ್ಬೇಕು. ನೋಡಿ, ಇಲ್ಲಿ ಯಾರು ದುಡ್ಡು ಮಾಡ್ತಾರೆ, ಬಟ್ ಒಂದ್ ಕಂಪನಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಮಾಡ್ತಾರೆ ಹೊರತು ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡೋದು ತುಂಬಾ ರೇರ್. ಅಂತದ್ರಲ್ಲಿ ಡಾಕ್ಟರ್ ಲಿಮ್ಸಿಯೋಜಿನ್ ಅವರು ಈ ಒಂದು ಹ್ಯೂಮನ್ ಹೆಲ್ತ್ ಬೆನಿಫಿಟ್ಸ್ ಗೋಸ್ಕರ ಈ ರಿಸರ್ಚ್ ಅನ್ನ ಮಾಡಿ, ಬೇಸಿಕಲಿ ಅವ್ರು ಈಸ್ ಅನ್ ಇಂಜಿನಿಯರ್, ಬಟ್ ಅವ್ರು ಒಳ್ಳೆ ಒಂದು ಹಣವನ್ನ ಮಾಡ್ಬೋದಿತ್ತು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ. ಬಟ್ ಕನ್ಸಿಡರಿಂಗ್ ದ ಹೆಲ್ತ್ ಇಶ್ಯೂಸ್, ನಾವು ಹ್ಯೂಮನ್ ಗೋಸ್ಕರ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ಕೊಡ್ಬೇಕು, ಒಂದು ಒಳ್ಳೆ ಕೊಡುಗೆಯನ್ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರು ಈ ರಿಸರ್ಚ್ ಅನ್ನ ಮಾಡಿ ವಂಡರ್ಫುಲ್ ಪ್ರಾಡಕ್ಟ್ ಆದ ಒಂದು ಗ್ಯಾನೋಡರ್ಮಾವನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಇವಾಗ ಗ್ಯಾನೋಡರ್ಮಾ ಲುಸಿಡಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗ್ಯಾನೋಡರ್ಮಾ ಲುಸಿಡಮ್ ಅಲ್ಲಿ ಇವಾಗ ಬೇಸಿಕ್ ಹೇಳ್ಬೇಕು ಅಂದ್ರೆ ಮಶ್ರೂಮ್ ಅಂತ ಕರಿತೀವಿ ನಾವು. ಸೊ ಇದರಲ್ಲಿ 38,000 ಆಫ್ ವೆರೈಟೀಸ್ ಆಫ್ ಮಶ್ರೂಮ್. ಸೊ ಅದ್ರಲ್ಲಿ ಎಲ್ಲವೂ ತಿನ್ನುವಂತಹದಲ್ಲ, ಸೇವನೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರಲ್ಲಿ 2000 ವೆರೈಟೀಸ್ ಏನಿದೆ ಅದು ಎಡಿಬಲ್, ಅದನ್ನ ತಿನ್ಬಹುದು ಅಷ್ಟೇ. ಅದ್ರೊಳಗಡೆ 200 ಮಾತ್ರ ಮೆಡಿಸಿನಲ್ ವ್ಯಾಲ್ಯೂಸ್ ಅನ್ನ ಹೊಂದಿರುವಂತದ್ದು. ಸೊ ಅಂತಹದ್ರಲ್ಲಿ ಒಂದು ಮಶ್ರೂಮ್, ದಟ್ ಈಸ್ ರೆಡ್ ಮಶ್ರೂಮ್ ಅಂತ ಕರಿತೀವಿ. ಇಟ್ ಈಸ್ ರಿಚ್ ಇನ್ ಮೆಡಿಸಿನಲ್ ಅಂಡ್ ಥೆರಪ್ಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅತಿಯಾದ ಒಂದು ಮೆಡಿಸಿನಲ್ ಗುಣಗಳಿದೆ. ಸೊ ಆ 6 ಮಶ್ರೂಮ್ ಅನ್ನ ಅವ್ರು ಕಂಬೈನ್ ಮಾಡಿ ಒಂದು ಟಿಶ್ಯೂ ಟೆಕ್ನಾಲಜಿ ಮೂಲಕ ಅದನ್ನ ಕಂಬೈನ್ ಮಾಡಿ ಒಂದು ಡಿಎಕ್ಸನ್ ಪ್ರಾಡಕ್ಟ್ಸ್ ಮೂಲಕ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಗ್ಯಾನೋಡರ್ಮಾ ಲುಸಿಡಮ್ ಅಂತ. ಸೈಂಟಿಫಿಕ್ ನೇಮ್ ಹೇಳ್ಬೇಕು ಅಂತಂದ್ರೆ ಗ್ಯಾನೋಡರ್ಮಾ ಲುಸಿಡಮ್ ಅಂತ ಹೇಳ್ತೀವಿ. ಜಾಪನೀಸ್ ಅವರು ರಿಷಿ ಅಂತ ಕರೀತಾರೆ, ಚೈನೀಸ್ ಅವರು ಲಿಂಗ್ಜಿ ಅಂತ ಕರೀತಾರೆ, ಅಂಡ್ ಇಟ್ ಈಸ್ ಆಲ್ಸೋ ದ ಕಿಂಗ್ ಆಫ್ ಹರ್ಬ್ಸ್ ಅಂತ. ಎಲ್ಲ ವನಸ್ಪತಿಗಳಲ್ಲಿಯೂ ಕೂಡ ಇದು ಒಂದು ರಾಜ ತರ. ಅದು ರಾಜ ತರ ಇರ್ಬೇಕು ಅಂತಂದ್ರೆ ಇಮ್ಯಾಜಿನ್ ಮಾಡಿ, ನಾವು ಅದನ್ನ ಕನ್ಸ್ಯೂಮ್ ಮಾಡ್ತಿದೀವಿ ಅಂತಂದ್ರೆ ನಾವು ಕೂಡ ಒಂಥರ ಒಂದು ಪ್ರೌಡ್ ಫೀಲ್ ಮಾಡ್ಕೋಬೇಕು, ನಮ್ಗಿಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಸಿಕ್ಕಿದೆ ಅಂತ. ಅಂಡ್ ಆಲ್ಸೋ ಇಟ್ ಇಸ್ ಆಲ್ಸೋ ಕಾಲ್ಡ್ ದ ಕಿಂಗ್ ಆಫ್ ಅಡಾಪ್ಟೋಜನ್ ಅಂತ. ಅಡಾಪ್ಟೋಜನ್ ಅಂತಂದ್ರೆ ಯಾರು ಕೂಡ ಇದನ್ನ ಗ್ರಹಿಸಬಹುದು. ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕ ಹಿಡಿದು ಎಲ್ಲರಿಗೂನು ಈ ಒಂದು ಏನು ಗ್ಯಾನೋಡರ್ಮಾ ಇದೆ ಇದು ಅಕ್ಸೆಪ್ಟ್ ಆಗುತ್ತೆ ಬಾಡಿಯಿಂದ. ಯಾರು ಇದರಿಂದ ತೊಂದರೆ ಉಂಟಾಯ್ತು ಅಂತ ಹೇಳಿ ರೀಸನ್ ಕೊಡುವ ಹಾಗೆ ಇಲ್ಲ. ಸೊ ಹಾಗಾಗಿ ದ ಕಿಂಗ್ ಆಫ್ ಅಡಾಪ್ಟೋಜನ್ ಅಂಡ್ ದ ಕಿಂಗ್ ಆಫ್ ಹರ್ಬ್ಸ್ ಅಂತ ಕರಿತೀವಿ. ಇದು ಒಂದು ಫುಡ್ ಸಪ್ಲಿಮೆಂಟ್ ತರ. ಇದನ್ನ ಮೊದಲು ನಾವು ತಲೆಯಿಂದ ತೆಗಿಬೇಕೇನಂತಂದ್ರೆ ಇದು ಒಂದು ಮೆಡಿಸಿನ್ ಅಂತ ಔಷಧಿ ಅಂತ ಹೇಳಿ ತಗೋಬೇಡಿ. ಇದನ್ನ ಒಂದು ಆಹಾರ ಅಂತ ನೀವು ತಗೊಂತ ಹೋದ್ರೆ ನೀವು ಒಂದು ಪಾಸಿಟಿವ್ ಫೀಲ್ ಬರ್ತಾ ಹೋಗುತ್ತೆ. ನೀವು ಅದನ್ನ ಮೆಡಿಸಿನ್ ಅಂತ ತಗೊಳ್ತಾ ಹೋದ್ರೆ ನೀವು 2 ತಗೊಳ್ಳೋ ಬದಲಿ ಒಂದು ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅದು ಹೆವಿ ಡೋಸು ಅಂತ ಹೇಳುತ್ತೆ. ಸೊ ಆತರ ಒಂದು ಕನ್ಸಿಡರೇಷನ್ ಅನ್ನ ಮಾಡ್ಕೋಬೇಡಿ. ಇದು ಒಂದು ಆಹಾರ ನಿಮ್ಮ ದೇಹಕ್ಕೋಸ್ಕರ ಸಿಕ್ಕಿರೋದು, ಪ್ರಕೃತಿಯಿಂದ ಸಿಕ್ಕಿರೋದು. ಸೊ ಹಾಗಾಗಿ ಅದನ್ನ ನೀವು ಒಂದು ಪಾಸಿಟಿವ್ ವೇ ಅಲ್ಲಿ ಅಪ್ರೋಚ್ ಮಾಡಿ. ಇದರಿಂದ ಯಾವುದೇ ಒಂದು ಟಾಕ್ಸಿನ್ ಲೆವೆಲ್ ಇಲ್ಲ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ. ಇದನ್ನ ನಾನು ಯಾವ ಗ್ಯಾರಂಟಿಯಿಂದ ಹೇಳ್ತೀನಿ ಅಂತಂದ್ರೆ, ಇವತ್ತು ನನ್ಗೆ ಒಂದು ಫುಲ್ ಬಾಟಲ್ ಆಫ್ ಗ್ಯಾನೋಡರ್ಮಾ ಅನ್ನ ತಿನ್ನು ಅಂತ ಹೇಳಿದ್ರು ನಾನು ಕಣ್ಮುಚ್ಕೊಂಡು ತಿಂತೀನಿ. ಬಿಕಾಸ್ ನನಗೆ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಐ ಬಿನ್ ಕನ್ಸ್ಯೂಮಿಂಗ್ ದಿಸ್ ಸಿನ್ಸ್ ಮೋರ್ ದೆನ್ 13-15 years. ಸೊ ನನಗದ್ರದ್ದು ಅದರಿಂದ ಯಾವುದೇ ರೀತಿಯಾದ ಟಾಕ್ಸಿನ್ಸ್ ಇಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಅನ್ನ ನಾನು ನಿಮ್ಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಇಟ್ ಓವರ್ ಆಲ್ ನಾರ್ಮಲೈಸಸ್ ಯೋರ್ ಬಾಡಿ ಫಂಕ್ಷನ್. ನಿಮ್ಮ ಬಾಡಿ ಫಂಕ್ಷನ್ ಸರಿಯಾಗಿ ವರ್ಕ್ ಆಗ್ಬೇಕು ಅಂತಂದ್ರೆ ಇಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಸೊ ಪ್ಲೀಸ್ ಗೋ ಫಾರ್ ಇಟ್.
ನಾಟ್ ಸ್ಪೆಸಿಫೈಡ್ ಫಾರ್ ಎನಿ ಡಿಸೀಸ್. ಯಾವುದೇ ಒಂದು ರೋಗಕ್ಕಾಗ್ಲಿ ಅಥವಾ ಒಂದು ಆರ್ಗನ್ಗೋಸ್ಕರ ಅಂತಲ್ಲ. ಇವಾಗ ನೋಡಿ, ನಾವು ತಲೆನೋವು ಬಂತು ಅಂತಂದ್ರೆ ಮಾತ್ರೆಯನ್ನು ತಗೊಳ್ತೀವಿ. ದಟ್ ಇಸ್ ಓನ್ಲಿ ಫಾರ್ ದ ಹೆಡ್ ಏಕ್ ಪರ್ಪಸ್, ಹೌದಾ? ಸೊ ಇದು ಆ ತರ ಅಲ್ಲ. ನೀವು ನಿಮ್ಮ ಬಾಡಿ ಎಂಟೈರ್ ಹೋಲ್ ಬಾಡಿ ಸಿಸ್ಟಮ್ ಅನ್ನ ಹೇಗೆ ನೀವು ಹೆಲ್ತಿ ಆಗಿರ್ಬೋದು, ಹೇಗೆ ವೆಲ್ ಮೇಂಟೈನ್ಡ್ ಆಗಿರ್ಬೋದು ಅನ್ನೋದಕ್ಕೆ ನಾವು ಗ್ಯಾನೋಡರ್ಮಾವನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಗ್ಯಾನೋಡರ್ಮಾ ಬಗ್ಗೆ ಒಂದು ಚಿಕ್ಕ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಳ್ಳೋಣ. ಈಗ ನಾನು ಅಂದೆ ಎಷ್ಟೋ ಸಾವಿರ ಒಂದು ಮಶ್ರೂಮ್ಸ್ ಇದೆ ಅಂತ. ಸೊ ಅದ್ರಲ್ಲಿ 3 ಕ್ವಾಲಿಟೀಸ್ ಆಫ್ ಮಶ್ರೂಮ್ಸ್ ಇರುತ್ತೆ. ಒಂದು ಸುಪೀರಿಯರ್ ಕ್ವಾಲಿಟಿ, ಒಂದು ಆವ್ರೇಜ್ ಕ್ವಾಲಿಟಿ ಅಂಡ್ ಒಂದು ಫೇರ್ ಕ್ವಾಲಿಟಿ. ಓಕೆ, ಸೊ ಫೇರ್ ಕ್ವಾಲಿಟಿ ಅಂತಂದ್ರೆ ಏನು? ಇಟ್ ಹೆಲ್ಪ್ಸ್ ಕ್ಯೂರ್ ಸಿಕ್ನೆಸ್. ಅದು ಬರೇ ಒಂದು ರೋಗ ಮಾತ್ರ ಸರಿ ಗುಣಪಡುತ್ತೆ. ಅಂದ್ರೆ ತಲೆನೋವು ಇದ್ರೆ ತಲೆನೋವು ಅಷ್ಟೇ ಸರಿ ಮಾಡೋದು. ಸೊ ಅದು ದಟ್ ಇಸ್ ನಾಟ್ ಅ ಗುಡ್ ಕ್ವಾಲಿಟಿ ಮಶ್ರೂಮ್ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಕಮ್ಸ್ ದ ಆವ್ರೇಜ್ ಮಶ್ರೂಮ್. ಆವ್ರೇಜ್ ಮಶ್ರೂಮ್ ಅಲ್ಲಿ ಇಟ್ ಪ್ರಮೋಟ್ಸ್ ಬ್ಯಾಲೆನ್ಸ್. ಸ್ವಲ್ಪ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಅನ್ನು ಕೊಡುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಏನಂತೀವಿ ಟಾಕ್ಸಿನ್ ಲೆವೆಲ್ ಕೂಡ ಹೊರಗಡೆ ಹಾಕುತ್ತೆ. ಬಟ್ ಇಟ್ ಇಸ್ ನಾಟ್ ವರ್ಕಿಂಗ್ ಆಸ್ ಅ ಟಾನಿಕ್. ನಿಮ್ಮ ಬಾಡಿಯನ್ನ ಇಟ್ ಈಸ್ ವರ್ಕಿಂಗ್ ಆಸ್ ಅ ಟಾನಿಕ್. ಓಕೆ, ನೀವು ಒಂದು ಸಪ್ಲಿಮೆಂಟ್ ಅನ್ನ ಕೊಡ್ತಾ ಇದೀವಿ ಸ್ವಲ್ಪ ಪ್ರಮಾಣಕ್ಕೆ, ಬಟ್ ಅದರೊಳಗಡೆ ಸುಪೀರಿಯರ್ ಕ್ವಾಲಿಟಿ ಏನ್ ಬರುತ್ತೋ ಅದು ಇಟ್ ಹೆಲ್ಪ್ಸ್ ರಿಕವರ್ಸ್ ಯು ಫ್ರಮ್ ದ ಸಿಕ್ನೆಸ್. ದ ಎಂಟೈರ್ ಬಾಡಿಯನ್ನ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾದ ರೋಗಗಳು ಬರಲ್ಲ. ಇಟ್ ಜಸ್ಟ್ ಕೀಪ್ಸ್ ಮೇಂಟೈನಿಂಗ್ ಯರ್ ಬಾಡಿ. ಸೊ ನಮ್ಮ ರೆಡ್ ಮಶ್ರೂಮ್ ಏನಿದೆ, DXN ಅವ್ರು ಕೊಟ್ಟಿರುವಂತಹ ರಿಷಿ ಏನಿದೆಯೋ ದಟ್ ಕಮ್ಸ್ ಅಂಡರ್ ದ ಸುಪೀರಿಯರ್ ಕ್ವಾಲಿಟಿ. ಓಕೆ, ಸೊ ಈಗ ರಿಷಿ ಯಾಕೆ ಬಂತು, ವೈ ಇಟ್ ಇಸ್ ಕಾಲ್ಡ್ ಎಸ್ ಅ ಕಿಂಗ್ ಆಫ್ ಹರ್ಬ್ಸ್ ಅಂತ ತಿಳ್ಕೊಳ್ಳೋಣ. ನಾವು ಮಶ್ರೂಮ್ ಅಲ್ಲಿ ಯೂಶುವಲಿ ನಾವು ನೋಡ್ತಿರೋದು ಒಂದು ಚೈನೀಸ್ ದೇವತೆ ಕೈಯಲ್ಲಿ ಇರುತ್ತೆ. ಇದನ್ನ ಯಾಕೆ ಆ ದೇವತೆ ಹಿಡ್ಕೊಂಡಿದೆ ಅಂತ ಇಮ್ಯಾಜಿನ್ ಮಾಡಿದ್ರೆ ನಾವು ನೋಡ್ಬೋದು, ಪ್ರತಿಯೊಬ್ರು ಚೈನೀಸ್ ಲೈಫ್ ಅಲ್ಲಿ ಅಥವಾ ಜಾಪನೀಸ್ ಅಲ್ಲಿ ಅವರು ಜಾಸ್ತಿ ಫುಡ್ ಕನ್ಸಂಪ್ಷನ್ ಅಲ್ಲಿ ಯೂಸ್ ಮಾಡೋದೇ ಮಶ್ರೂಮ್. ಓಕೆ, ಸೊ ಅದರಿಂದ ನಾವು ತಿಳ್ಕೊಬಹುದು ಇದರಲ್ಲಿ ಏನೋ ಒಂದು ಏನಂತೀವಿ ಕ್ವಾಲಿಟಿ ಇದೆ ಅಂತ ಹೇಳಿ, ಅದರಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂತ. ಸೊ ಆ ಇಂಪಾರ್ಟೆನ್ಸ್ ಅನ್ನ ನಾವು ನೋಡಿದಾಗ ವಿ ಕುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಅ ಡ್ರೈವಿಂಗ್ ಫೋರ್ಸ್. ಅವ್ರ ನೋಡಿ, ಇವಾಗ ಚೈನೀಸ್ ಅಲ್ಲಿ ಯೂಶುವಲಿ ಅವ್ರದ್ದು ಲೈಫ್ ಸ್ಪ್ಯಾನ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಅದರ್ಸ್. ಸೊ ಅದ್ ಯಾಕೆ ಅಂತಂತಂದ್ರೆ ಬಿಕಾಸ್ ದೇ ಆರ್ ಕನ್ಸ್ಯೂಮಿಂಗ್ ಸಚ್ ಅ ವಂಡರ್ಫುಲ್ ಹರ್ಬ್ ಇನ್ ದರ್ ಫುಡ್. ಅವ್ರ ಆಹಾರದಲ್ಲಿ ಮಶ್ರೂಮ್ ಅನ್ನ ಅವ್ರು ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮಶ್ರೂಮ್ ಇಂದ ಬೆನಿಫಿಟ್ಸ್ ಏನಿದೆ ಅಂತ ನಾವು ತಿಳ್ಕೊಬಹುದು. ಈಗ ನಾವು 6 ಡಿಫ್ರೆಂಟ್ ಸ್ಪೀಶೀಸ್ ಆಫ್ ರೆಡ್ ಮಶ್ರೂಮ್ ಅನ್ನ ಡಾಕ್ಟರ್ ಲಿಮ್ಸೋಜಿನ್ ಅವರು ಟಿಶ್ಯೂ ಕಲ್ಚರ್ ಮೂಲಕ ಅದನ್ನ ಕಂಬೈನ್ ಮಾಡಿದ್ದಾರೆ ಅಂತ. ಸೊ ಅದ್ ಯಾಕೆ ಕಂಬೈನ್ ಮಾಡಿದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಬಹುದು. ಸಿ ದರ್ ಇಸ್ ಅ ಹಾರ್ಟ್ ಗ್ಯಾನೋ, ದರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾನೋ ದ ಮಶ್ರೂಮ್ಸ್. ಓಕೆ, ಅಲ್ಲಿ ನಾವು ಒಂದು ಹಾರ್ಟ್ ತರ ಕಾಣಿಸುತ್ತೆ, ಇನ್ನೊಂದು ಬ್ರೈನ್ ತರ ಕಾಣಿಸುತ್ತೆ. ನೆಕ್ಸ್ಟ್ ಇಸ್ ದ ಪಿಕಾಕ್ ಗ್ಯಾನೋ, there is a liver gano, okay, which is focusing on the liver of our body. Okay, ಇದನ್ನೆಲ್ಲ ನಾವು ಕಂಬೈನ್ ಮಾಡಿದಾಗ ನಮಗೆ 6 ಡಿಫ್ರೆಂಟ್ ಆರ್ಗನ್ಸ್ ಮೇಲೆ ಹೆಂಗ್ ವರ್ಕ್ ಆಗ್ಬೋದು ಆ ತರ ಈ 6 ಗ್ಯಾನೋ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಕಂಬೈನಿಂಗ್ ದಿಸ್ ನಾವು ಅನ್ಕೋಬಹುದು ಯಾವ ತರ ನಮ್ಗೆ ಯೂಸ್ಫುಲ್ ಈ ಒಂದು ಮಶ್ರೂಮ್ ಕೊಡ್ಲಿಕ್ಕಿದೆ ಅಂತ. ಕಮಿಂಗ್ ಆನ್ ಟು ದ 2 ಅಪ್ರೋಚಸ್ ಆನ್ ಹೆಲ್ತ್. ಇವಾಗ ನಾವು ಹೆಲ್ತ್ ಬೇಕು ಅಂತಂದ್ರೆ 2 ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಒಂದು ಫುಡ್ ಮೇಲೆ ಫೋಕಸ್ ಮಾಡ್ತೀವಿ, ಮೆಡಿಸಿನ್. ಓಕೆ, ಸೊ ನಮ್ಮ ಗ್ಯಾನೋಡರ್ಮಾ ಏನಿದೆಯೋ ದಟ್ ಇಸ್ ಅ ನ್ಯಾಚುರಲ್ ಫುಡ್. ಇದು ಪ್ರಕೃತಿಯಿಂದ ಬಂದಿರೋದು, ಇದನ್ನ ಏನು ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಬಂದಿರೋದನ್ನ ನಾವು ಕಂಬೈನ್ ಮಾಡಿ ಒಂದು ಟಿಶ್ಯೂ ಕಲ್ಚರ್ ಮೂಲಕ ನಮ್ಮ ಬಾಡಿಗೆ ಕೊಡ್ತಾ ಇದೀವಿ. ಓಕೆ, ದಟ್ ಇಸ್ ಗ್ಯಾನೋಡರ್ಮಾ. ಬಟ್ ಕನ್ವೆನ್ಷನಲ್ ಮೆಡಿಸಿನ್ಸ್ ಏನಿದೆ ದಟ್ ಇಸ್ ಸೆಗ್ಮೆಂಟಲ್. ವೆನ್ ಇಟ್ ಕಮ್ಸ್ ಟು ಅಪ್ರೋಚ್, ಸೆಗ್ಮೆಂಟಲ್ ಅಂತಂದ್ರೆ ಏನು, ಬರೀ ತಲೆನೋವುಗೋಸ್ಕರ ಅಂತಾನೆ ತಗೊಳ್ಳೋದು, ಅಥವಾ ಹೊಟ್ಟೆ ನೋವು ಅಂತಂದ್ರೆ ಹೊಟ್ಟೆ ನೋವುಗೋಸ್ಕರ ತಗೊಳ್ಳೋದು. ಇಟ್ ಇಸ್ ಸೆಗ್ಮೆಂಟೆಡ್. It is working only on the disease. First, let me explain you about conventional medicine. ಅದು ಬರೀ ಒಂದು ಡಿಸೀಸ್ ಗೋಸ್ಕರ ಇರುತ್ತೆ, ಲೈಕ್ ಪರ್ಟಿಕ್ಯುಲರ್ ಒಂದು ಡಿಸೀಸ್ ಅಂತ. ನೆಕ್ಸ್ಟ್ ಕಮಿಂಗ್ ಆನ್ ಟು ದ ಮೆಥಡ್, ಇಟ್ ಇಸ್ ಓನ್ಲಿ ಕ್ಯೂರಿಂಗ್ ದ ಮೆಡಿಸಿನ್. ರೂಟ್ ಇಂದ ಅದನ್ನ ತೆಗಿಯಲ್ಲ. ಇಟ್ ಇಸ್ ಆಲ್ವೇಸ್ ಸೆಡ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಈ ಸ್ಲೋಗನ್ ಹೇಳ್ಬೇಕು ಅಂತಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಮ್ಮ ಕನ್ವೆನ್ಷನಲ್ ಮೆಡಿಸಿನ್ಸ್ ಬರೀ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ, ಫಾರ್ ಟೈಮ್ ಬೀಯಿಂಗ್ ಕ್ಯೂರ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಅ ಡ್ರಗ್ ಅಂತಂದ್ರೆ ಇಟ್ ಈಸ್ ಕಂಟೈನಿಂಗ್ ಸೆವೆರಲ್ ಕೆಮಿಕಲ್ ಕಾಂಪೊನೆಂಟ್ಸ್ ಆಸ್ ವೆಲ್. ಓಕೆ, ಆ ಕೆಮಿಕಲ್ ಕಾಂಪೊನೆಂಟ್ಸ್ ನಮ್ಮ ಬಾಡಿಗೆ ಜಾಸ್ತಿ ಪ್ರಮಾಣದಲ್ಲಿ ಸೇರ್ಕೊಂತು ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಬೋದು ಅದ್ ಯಾವ ರೀತಿ ತೊಂದರೆಯನ್ನ ನಮ್ಗೆ ಮಾಡ್ಬೋದು ಅಂತ ಹೇಳಿ. ಈಗ ಕೆಲವರು ಡಯಾಬಿಟಿಕ್ಸ್ ಅಂತ ಹೇಳಿ ಮೆಡಿಸಿನ್ಸ್ ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರೆ. ದೇ ಕೆನ್ ನಾಟ್ ಸ್ಟಾಪ್ ಇಟ್ ಫಾರ್ ಕಂಟಿನ್ಯೂಸ್ ಲೈಫ್ ಲಾಂಗ್. they consume diabetes medicine or BP medicine and consume ಮಾಡ್ತಾರೆ for a longer stages. After 70 or 60 it is creating some a problem in their body. Next ಅವ್ರಿಗೆ
ಕಿಡ್ನಿ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಲೈಕ್ ದೇರ್ ಇಸ್ ಸಿಚುವೇಶನ್ ನಾಟ್ ಎವ್ರಿಬಡಿ ಬಟ್ ದೇರ್ ಆರ್ ಸಿಚುವೇಶನ್ಸ್ ದಟ್ ಹ್ಯಾಪನ್ಸ್. ಸೊ ಹಾಗಾಗಿ ಡ್ರಗ್ ಅನ್ನ ಜಾಸ್ತಿ ಕನ್ಸಂಪ್ಷನ್ ಮಾಡೋದು ಒಳ್ಳೇದಲ್ಲ. ನೆಕ್ಸ್ಟ್, ಇಟ್ ಇಸ್ ಓನ್ಲಿ ಕರೆಕ್ಟಿಂಗ್ ದ ಥಿಂಗ್ಸ್, ಇಟ್ ಇಸ್ ನಾಟ್ ಪ್ರೊವೈಡಿಂಗ್ ಎನಿಥಿಂಗ್ ವೆಲ್ನೆಸ್. But when it comes to gynotherapy, it is important that it's a holistic medicine. Holistic ಅಂತಂತಂದ್ರೆ ನಮ್ಮ ರೂಟ್ ಇಂದ ಹಿಡಿದು ಲೈಕ್ ಒಂದ್ ಸೆಲ್ಸ್ ಇಂದ ಹಿಡಿದು ಜೀವಕೋಶಗಳಿಂದ ಹಿಡಿದು ನಮ್ದು ಎಂಟೈರ್ ಬಾಡಿಯನ್ನ ಇದು ಮೇಂಟೈನ್ ಮಾಡುತ್ತೆ. ಓಕೆ, ಸೊ ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಹೋಲಿಸ್ಟಿಕ್ ಮೆಡಿಸಿನ್ ಅಂಡ್ ಇಟ್ಸ್ ಫೋಕಸಿಂಗ್ ಆನ್ ಹೆಲ್ತ್. ಎಲ್ಲರಿಗೂ ಹೆಲ್ತ್ ಬೇಕು, ನಮಗ್ ಬರೇ ಡಿಸೀಸ್ ಅನ್ನ ಸರಿ ಮಾಡೋದು ನೆಸೆಸಿಟಿ ಇಲ್ಲ. ಬಟ್ ಇವಾಗಿನ ಜನರೇಷನ್ ಹೆಂಗಿದೆ ಅಂತಂದ್ರೆ ಅವ್ರಿಗೆ ಆ ಟೈಮಿಗೆ ಅದು ಸರಿ ಹೋದ್ರೆ ಸಾಕು, ದೇ ಆರ್ ನಾಟ್ ಥಿಂಕಿಂಗ್ ಫಾರ್ ದ ಫ್ಯೂಚರ್. ಸೊ ಹೆಲ್ತ್ ಅನ್ನ ಸರಿಯಾಗಿ ಕಾಪಾಡ್ಕೋಬೇಕಂತಂದ್ರೆ ನಮ್ ಗ್ಯಾನೋಡರ್ಮಾ ಕನ್ಸಿಡರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇಟ್ is focusing on the prevention, not for the time being but for a longer duration of time. So that is why prevention is very important. And ನಮ್ಗೆ ಇದು ಗ್ಯಾನೋಡರ್ಮಾ ಕೊಡ್ತಾ ಇದೆ. ಅಂಡ್ ಆಲ್ಸೋ ಕಮಿಂಗ್ ಆನ್ ಟು ದ ಸಪ್ಲಿಮೆಂಟ್, ಇದು ಸಪ್ಲಿಮೆಂಟ್ ಅಂತ ಕನ್ಸಿಡರ್ ಮಾಡು. ಸಪ್ಲಿಮೆಂಟ್ ಅಂತಂದ್ರೆ ಏನು, ನಿಮ್ಗೆ ಒಂದು ಆಹಾರ ಪದ್ಧತಿ ಅಂತ ತಗೊಳ್ಳೋದು. ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಡ್ರಗ್. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗ್ಲಿ, ಯಾವುದೇ ಒಂದು ಟಾಕ್ಸಿನ್ ಲೆವೆಲ್ ಡೆವಲಪ್ ಆಗುವಂತ ಚಾನ್ಸಸ್ ಆಗ್ಲಿ ಇರೋದಿಲ್ಲ. ಅಂಡ್ ಇಟ್ ಇಸ್ ಫೋಕಸಿಂಗ್ ಆನ್ ದಿ ವೆಲ್ನೆಸ್. And the 4 pillars to health is these 4 things. ಈ 4 pillars ನಮ್ ಸರಿಯಾಗಿದೆ ಅಂತಂದ್ರೆ ನಮ್ಮ ಬಾಡಿಯನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. One is the positive mental attitude. ಓಕೆ, ಬಿಫೋರ್ ಕಮಿಂಗ್ ಆನ್ ಟು ದ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ನಾನು ಸಪ್ಲಿಮೆಂಟ್ ಬಗ್ಗೆ ಹೇಳ್ತೀನಿ. ನಾನು ಮೊದ್ಲಿಗೆ ಹೇಳ್ದೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತ ಹೇಳಿ. ಆಹಾರ ಪದ್ಧತಿ ಸರಿಯಾಗಬೇಕು ಅಂತಂದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಸಪ್ಲಿಮೆಂಟ್ಸ್ ಬೇಕು. ಸಪ್ಲಿಮೆಂಟ್ಸ್ ಅಂದ್ರೆ ಲೈಕ್ ಇನಫ್ ಅಮೌಂಟ್ ಆಫ್ ಪ್ರೋಟೀನ್, ವಿಟಾಮಿನ್, ಮಿನರಲ್ಸ್ ಇವೆಲ್ಲವೂ ಸರಿಯಾಗಿ ಸಿಕ್ತು ಅಂತಂದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕಾಂಶ ಸಿಗ್ತಾ ಇದೆ ಅಂತ ಅರ್ಥ. ಮೇಂಟೈನಿಂಗ್ ಅ ಹೆಲ್ದಿ ಡೈಟ್, ಇವತ್ತಿನ ಕಾಲಕ್ಕೆ ಇದು ತುಂಬಾ ಕಷ್ಟ. ಬಟ್ ಸ್ಟಿಲ್ ಬೈ ಟೇಕಿಂಗ್ ಗ್ಯಾನೋಡರ್ಮಾ ಇಟ್ ಇಸ್ ಪ್ರೊವೈಡಿಂಗ್ ಯು ಅ ಹೆಲ್ದಿ ಡೈಟ್. ಓಕೆ, ಇದನ್ನ ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಇವತ್ತಿನ ಬಿಸಿ ಲೈಫ್ ಅಲ್ಲಿ ನಾವು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಕ್ರಿಯೇಟಿಂಗ್ ಅ ನ್ಯೂಸೆನ್ಸ್ ಇನ್ ಅವರ್ ಲೈಫ್. ಅಂಡ್ ಆಲ್ಸೋ ಈ 3 ಇಲ್ಲ ಅಂತಂದ್ರೆ ನಮಗೆ ಒಂದು ಪಾಸಿಟಿವ್ ಮೆಂಟಲ್ ಎಬಿಲಿಟಿ ಇರಕ್ ಸಾಧ್ಯನೇ ಇಲ್ಲ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದೀಸ್ ಥಿಂಗ್ಸ್, ಓಕೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಅಂಡ್ ಫೋಕಸಿಂಗ್ ಆನ್ ಟಾಕ್ಸಿನ್ ಅಂಡ್ ಇಂಬ್ಯಾಲೆನ್ಸ್ ಇಸ್ ದ ಪ್ರೈಮರಿ ಮೋಟೋ ಆಫ್ ಗ್ಯಾನೋಡರ್ಮಾ. ಇದು ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡುತ್ತೆ, ಬಾಡಿಯನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಇಟ್ಸ್ ಅ ಸಿಂಪಲ್ ಫಂಕ್ಷನ್. ಇದು 2 ಮಾಡ್ತು ಅಂತಂತಂದ್ರೆ ನಮ್ಮ ಬಾಡಿಯನ್ನ ನಾವು ಆರಾಮಾಗಿ ಕಾಯ್ಕೋಬಹುದು. ನೋಡಿ, ನಮ್ಮ ಜೀವಕೋಶಗಳು ಒಂದು ಹೊರಗಡೆಯಿಂದ ಟಾಕ್ಸಿನ್ಸ್ ಬರುವಂತಹದನ್ನ ಹೇಗೆ ತಡಿಬಹುದು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಬೋದು. ಇವಾಗ ಇಲ್ಲಿ ರೆಡ್ ಡಾಟ್ಸ್ ಏನಿದೆ, ದಟ್ಸ್ ದಿ ಟಾಕ್ಸಿನ್ ಲೆವೆಲ್. ಓಕೆ, ಇವಾಗ ಟಾಕ್ಸಿನ್ ಲೆವೆಲ್ ನಮ್ಮ ಬಾಡಿ ಅಥವಾ ನಮ್ಮ ಜೀವಕೋಶಕ್ಕೆ ಹಿಟ್ ಆಯ್ತು ಅಂತಂದ್ರೆ ಅದು ಏನ್ ಮಾಡುತ್ತೆ, ಅದು ಡ್ಯಾಮೇಜ್ ಮಾಡ್ಕೊಂತ ಬರುತ್ತೆ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅಂಡ್ ವಿ ಶುಡ್ ನಾಟ್ ಲೀಡ್ ದ ಟಾಕ್ಸಿನ್ ಟು ಎಂಟರ್ ಇನ್ ಅವರ್ ಬಾಡಿ. ಆ ಬಾಡಿಯನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಈ ಟಾಕ್ಸಿನ್ಸ್ ಏನಿದೆ ಅದು ಡ್ಯಾಮೇಜ್ ಮಾಡಿ ನಮ್ಮ ಎಂಟೈರ್ ಸೆಲ್ ಅನ್ನ ಹಾಳು ಮಾಡುತ್ತೆ. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ದಟ್. ನಾವು ಇವಾಗ ಒಂದು ಹೆಲ್ದಿ ಜಾಯಿಂಟ್ಸ್ ಅನ್ನ ತಗೊಂಡ್ರೆ, ನಮ್ಮ ಜಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು. ಇಟ್ ಈಸ್ ಲುಕಿಂಗ್ ಸೋ ಸಿಂಪಲ್. ಯಾವುದೇ ರೀತಿಯಾದ ಒಂದು ಕ್ಲೀನ್ ಜಾಯಿಂಟ್ ಅನ್ನ ನೋಡ್ಬೋದು. ಬಟ್ ಅದೇ ನಮ್ಮ ಸೆಲ್ಸ್ ಟಾಕ್ಸಿನ್ಸ್ ಲೆವೆಲ್ ಇಂದ ಕೂಡಿದೆ ಅಂತಂದಾಗ ಇಟ್ ಈಸ್ ಲೀಡಿಂಗ್ ಟು ಆರ್ಥ್ರೈಟಿಸ್. ಆರ್ಥ್ರೈಟಿಸ್ ಇದ್ದಾಗ ಆ ಸೆಲ್ಲಿನ ನಮ್ಮ ಒಂದು ಪಿಕ್ಚರ್ ಅನ್ನ ನಾವು ನೋಡಿದ್ರೆ ಕೂಡ ಒಂಥರ ಅನ್ಕೋಬಹುದು ಅದು ಎಷ್ಟು ಹಾಳಾಗಿದೆ ಅಂತ ಹೇಳಿ. ಹೌದಾ? ಸೊ ಹಾಗಾಗಿ ಜೀವಕೋಶಗಳನ್ನ ನೀವು ಸರಿಯಾಗಿ ಕಾಪಾಡ್ಕೋಬೇಕು. ನಿಮ್ಮ ಜೀವಕೋಶಗಳನ್ನ ನೀವು ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿರುವಂತಹ ಸಿಸ್ಟಮ್ ಈ ತರ ಹಾಳಾಗ್ತಾ ಹೋಗುತ್ತೆ. ಲಿವರ್ ಸೆಲ್ಸ್ ಅನ್ನ ನೋಡ್ಬೋದು, ಹೆಲ್ದಿ ಇದ್ದಾಗ ಹೇಗಿರುತ್ತೆ, ನೆಕ್ಸ್ಟ್ ಅದ್ರದ್ದು ಸೆಲ್ಸ್ ಡ್ಯಾಮೇಜ್ ಆಯ್ತು ಅಂತಂದಾಗ ಅದು ಹೇಗಾಗತ್ತೆ ಅಂತ ಹೇಳಿ. ಸೊ ಇದನ್ನ ನಾವು ಸರಿಯಾಗಿ ಗಮನ ಕೊಡ್ಬೇಕು. ಈವನ್ ದ ಲಂಗ್ಸ್, ಇವಾಗ ನಮ್ದೇನ್ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೋ ನಾವ್ ಅದು ಇಟ್ ಲೀಡ್ಸ್ ಟು ಕ್ಯಾನ್ಸರ್ಸ್. ಲಿವರ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂತ ಕೇಳ್ತೀವಿ. ಏನಿದು ಕ್ಯಾನ್ಸರ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಯುವರ್ ಸೆಲ್ಸ್ ಆರ್ ಗೆಟಿಂಗ್ ಡಿಟೇರಿಯರೇಟೆಡ್. ನಿಮ್ಮ ಸೆಲ್ಸಿನ ಏನು ಹೆಲ್ದಿನೆಸ್ ಇರುತ್ತೆ ಅದು ಹಾಳಾಗ್ತಾ ಇದ್ದಾಗ ದಟ್ ಲೀಡ್ಸ್ ಟು ಕ್ಯಾನ್ಸರ್. Okay, so please focus on these. And how can we take the protection to our body? Nama body anna hege ನಾವು ಪ್ರೊಟೆಕ್ಟ್ ಮಾಡಬಹುದು ಅಂತಂದ್ರೆ that is by gynotherapy. Okay, God has given the wonderful experience with nature, that is gynoderma. ಅದ್ರಲ್ಲೇ ನೋಡಿ, God is experiencing, it is nothing but the divine experience with nature ಅಂತ ಹೇಳ್ಬೋದು. So that is what we call it as gynoderma, and it is the best creation of nature, and it has been consumed by the human beings. ನಮ್ಮ ಬಾಡಿ ಒಂದು ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು ನಾವು.
ಬೆಸ್ಟ್ ಡಾಕ್ಟರ್ ಯಾವ ಸೆನ್ಸ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ, ಈಗ ಒಂದು 3 stages of defense level ನಮ್ಮ ಬಾಡಿಯಲ್ಲೇನೆ ಇರುತ್ತೆ. ವಿ ನೆವರ್ ಫೋಕಸ್ ಆನ್ ದಟ್. ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಡಿಸ್ಚಾರ್ಜ್ ಫೇಸ್. ನಮ್ಮ ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್ ಏನಿದೆಯೋ, ಓಕೆ, ಅದನ್ನ ನಾವು ಯಾವಾಗ ಹೊರಗಡೆ ಹಾಕ್ತೀವಿ, ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಚಾರ್ಜಿಂಗ್ ಫೇಸ್. ಯಾವಾಗ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಸರಿಯಾದ ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇಲ್ಲ ಅಂತಂದಾಗ ಇಟ್ ಕಮ್ಸ್ ಅಂಡರ್ ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್. ದಟ್ ಇಸ್ ಇಟ್ ಪುಟ್ ಅಸೈಡ್ ಫೇಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ, ಕೆಲವೊಂದು ನಮ್ಮ ಬಾಡಿಯಿಂದ ಹೊರಗಡೆ ಹೋಗಿರುತ್ತೆ ಟಾಕ್ಸಿನ್ ಲೆವೆಲ್, ಬಟ್ ಕೆಲವೊಂದು ಪ್ರಮಾಣದಲ್ಲಿ ಅದು ನಮ್ಮ ಬಾಡಿಯಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಲೆವೆಲ್ ಆಫ್ ಡಿಫೆನ್ಸ್. ಓಕೆ, ಥರ್ಡ್ ಲೆವೆಲ್ ಆಫ್ ಡಿಫೆನ್ಸ್ ಬಂದಾಗ, ಈಗ ಟಾಕ್ಸಿನ್ಸ್ ಬಾಡಿಯಿಂದ ಹೊರಗಡೆ ಹೋಗ್ತಾನೆ ಇಲ್ಲ ಅಂತಂದಾಗ ಇಟ್ ಟರ್ನ್ಸ್ ಟು ಅ ಟ್ಯೂಮರ್. ಟ್ಯೂಮರ್ ಅಂತಂದ್ರೆ ಏನು, ಇವಾಗ ಜೀವಕೋಶಗಳು ಅಲ್ಲೇ ಏನಾಗುತ್ತೆ, ಕೊಳಿತಾ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಅ ಟ್ಯೂಮರ್, ಆರ್ ವಿ ಕಾಲ್ ಇಟ್ ಆಸ್ ಅ ಕ್ಯಾನ್ಸರ್ ಅಂತ ಹೇಳ್ತೀವಲ್ವಾ. ಸೊ ಅದು, ಸೊ ಡಿಸ್ಚಾರ್ಜ್ ಫೇಸ್ ಸರಿಯಾಗಿ ವರ್ಕ್ ಆಗ್ಲಿಕ್ಕೆ ಬೇಕು. ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ತೊಂದರೆಗಳಿವೆ ಅಂತ ಸೂಚನೆ ಕೊಡುತ್ತೆ. ಲೈಕ್ ಟಾಕ್ಸಿನ್ಸ್ ಹೇಗೆ ನಮ್ಮ ಬಾಡಿಯಿಂದ ಹೊರಗೆ ಹೋಗ್ಬೋದು, ಕೆಲವೊಂದು ಸ್ವೆಟ್ ಮೂಲಕ ಹೋಗುತ್ತೆ. ಸ್ವೆಟ್ ಅಂದ್ರೆ ಬೆವರಿನ ಮೂಲಕ, ಯೂರಿನ್ ಮೂಲಕ, ಅಥವಾ ಮೋಷನ್ ಮೂಲಕ, ಮತ್ತೆ ಫ್ಲೆಗ್ ಅಂತಂದ್ರೆ ಕಫದ ಮೂಲಕ. ಓಕೆ, ಈ 4 ಪ್ರಮಾಣದಲ್ಲಿ ಅಥವಾ 4 ರೀತಿಯಲ್ಲಿ ನಮ್ಮ ಒಂದು ಟಾಕ್ಸಿನ್ ಲೆವೆಲ್ ಏನಿದೆ ಹೊರಗಡೆ ಹೋಗ್ತಾ ಇರುತ್ತೆ. ಈಗ ಕೆಲವರಿಗೆ ಅತಿಯಾದ ಬೆವರು ಬರುತ್ತೆ. ಓಕೆ, ನಾವು ಅನ್ಕೋಬಹುದು ಎಷ್ಟು ವಾಸನೆ ಬರುತ್ತೆ ಕೆಲವರಿಗೆ. ಸೊ ಅದು ದಟ್ ಇಸ್ ಲೈಕ್ ದ ಬಾಡಿ ಟಾಕ್ಸಿನ್ಸ್ ತುಂಬಾ ಹೈ ಲೆವೆಲ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಯೂರಿನ್ ಮೂಲಕ. ಈಗ ನೋಡಿ, ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಲಿಲ್ಲ ಅಂತಂದ್ರೆ ಯೂರಿನ್ ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದರ ಅರ್ಥ ನಮ್ಮ ಬಾಡಿ ಲೆವೆಲ್ ಟಾಕ್ಸಿನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾಗಿ ನಾವ್ ಅಂತೀವಿ ನೀರನ್ನ ಜಾಸ್ತಿ ಕುಡೀರಿ ಅಂತ. ಈವನ್ ಗ್ಯಾನೋಡರ್ಮಾ ನಾವು ತಗೊಂಡಾಗ್ಲೂ ಕೂಡ ನಾವು ಮೇನ್ ಪ್ರಿಫರ್ ಮಾಡೋದು, ಜನರಿಗೆ ಹೇಳೋದೇ ಅದು, ನೀರು ಜಾಸ್ತಿ ಕುಡೀರಿ ಅಂತ. ಅಂದ್ರೆ ನಿಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಲೆವೆಲ್ ಏನಿದೆಯೋ ಅದು ಯೂರಿನ್ ಮೂಲಕ ಅಥವಾ ಬೆವರಿನ ಮೂಲಕ ಹೊರಗಡೆ ಹೋಗ್ಬೇಕು. ಅವಾಗ ಮಾತ್ರ ನಿಮ್ಮ ಬಾಡಿ ಕ್ಲೀನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಫದ ಮೂಲಕ ಇರ್ಬೋದು ಅಥವಾ ಮೋಷನ್ ಮೂಲಕ. ಈ 4 ಸರಿಯಾಗಿ ಕೆಲಸ ಮಾಡ್ತಿದೆ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಿದೆ ಅಂತಂದ್ರೆ ನಿಮ್ಮ ಬಾಡಿ ಕ್ಲೀನ್ ಆಗಿದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಅದು ವರ್ಕ್ ಆಗ್ಲಿಲ್ಲ ಅಂತ ಅಂದಾಗ ಅವಾಗ ಅದು ಪುಟ್ ಅಸೈಡ್ ಫೇಸ್ ಬರುತ್ತೆ. ಪುಟ್ ಅಸೈಡ್ ಫೇಸ್ ಅಂದ್ರೆ ಏನು, ನಿಮ್ಮ ಟಾಕ್ಸಿನ್ಸ್ ಲೆವೆಲ್ ಏನಿದೆ ಅದು ಜಮಾ ಆಗ್ತಾ ಹೋಗುತ್ತೆ, ಲೈಕ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿಯಲ್ಲಿ. ಅಂಡ್ ಡೆಪಾಸಿಟ್ ಆಗಿ ಯಾವ ಫಾರ್ಮ್ ಅನ್ನ ತಗೊಳುತ್ತೆ, ಅದು ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ತಗೊಳುತ್ತೆ. ನೀವು ಕೇಳಿರ್ಬೋದು ಸ್ಟೋನ್ಸ್ ಆಗತ್ತೆ ಅಂತ ಹೇಳ್ತೀವಿ ನಾವು. ಕ್ಯಾಬೇಜ್ ತಿಂದ ಸ್ಟೋನ್ ಆಗತ್ತೆ ಅಥವಾ ಒಂದು ವಸ್ತುವನ್ನ ತಿಂದ ಸ್ಟೋನ್ ಆಗೋದಲ್ಲ. ನಿಮ್ಮ ಬಾಡಿಯಲ್ಲಿ ಇರುವಂತಹ ಏನು ಲೆವೆಲ್ ಇದೆ ಅದು ಹೊರಗಡೆ ಹೋಗ್ತಾ ಇಲ್ಲ, ಕೆಮಿಕಲ್ಸ್ ಹೊರಗಡೆ ಹೋಗ್ತಾ ಇಲ್ಲ ಅಂದಾಗ that leads to the uric stone. ಸೊ ಹಾಗಾಗಿ ಆ ಸ್ಟೋನ್ ಅನ್ನ ಡೆವಲಪ್ ಆಗ್ತಾ ಹೋದಂಗೆ ಅದು ಒಳಗಡೆ ನಮ್ಮ ಬಾಡಿಯಲ್ಲಿ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿ ಯೂರಿಕ್ ಆಸಿಡ್ ಏನಿರುತ್ತೋ ಅದನ್ನ ನಾವು ಹೊರಗಡೆ ಹಾಕ್ಬೇಕು. ಸೊ ದಟ್ ಅದನ್ನ ಹೇಗ್ ಹಾಕತ್ತೆ, ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಗ್ಯಾನೋಥೆರಪಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಕಂಬೈನ್ಡ್ ವಿತ್ ದ ಇನರ್ಟ್ ಗ್ಯಾಸಸ್ ಟು ಫಾರ್ಮ್ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್. ನೋಡಿ, ದೀಸ್ 3 ಥಿಂಗ್ಸ್, ಈ ಸ್ಟೋನ್ ಇರ್ಬೋದು, ಯೂರಿಕ್ ಆಸಿಡ್ ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್, ಇದು ನಾವು ಜಾಸ್ತಿ ಕೇಳ್ತೀವಿ. ಓಕೆ, ಈ ಒಂದು ಮಿಡಲ್ ಏಜ್ ಬಂದಾಗ ಇದು ಜಾಸ್ತಿ ಆಗುತ್ತೆ. ಬಿಕಾಸ್ ನಾವು ಲೈಫ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್ ನಮ್ಮ ಟಾಕ್ಸಿನ್ಸ್ ಏನಿದೆ ಅದು ಹೊರಗಡೆ ಹೋಗ್ತಾ ಇರಲ್ಲ. ಅವಾಗ ಅದು ಕೊಲೆಸ್ಟ್ರಾಲ್ ಮೂಲಕ ಆಗಿರ್ಬೋದು ಅಥವಾ ಫ್ಯಾಟ್ ಮೂಲಕ, ಯೂರಿಕ್ ಆಸಿಡ್ ಮೂಲಕ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇದು ಸರಿಯಾದ ಪ್ರಮಾಣದಲ್ಲಿ ಹೊರಗಡೆ ಹೋಗಿಲ್ಲ ಅಂತಂದಾಗ ನೆಕ್ಸ್ಟ್ ಇಟ್ ಲೀಡ್ಸ್ ಟು ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಟ್ಯೂಮರ್. ಈಗ ಗ್ಯಾನೋಡರ್ಮಾ ಹೇಗೆ ವರ್ಕ್ ಆಗುತ್ತೆ, ಇವಾಗ ನಾವು ಎಸ್ ಮೇಡಮ್, ಈ ಸೆಷನ್ 2 ನಿಮಿಷದಲ್ಲಿ ಎಂಡ್ ಆಗುತ್ತೆ. ಡಿಯರ್ ಆಲ್ ಪಾರ್ಟಿಸಿಪೆಂಟ್ಸ್, ಸೊ ಆಫ್ಟರ್ ದಿಸ್ ಮೀಟಿಂಗ್ ಸೇಮ್ ಐಡಿ ಮತ್ತೆ ಪಾಸ್ವರ್ಡ್ ಅಲ್ಲೇ ರೀಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ಆಲ್ ರೈಟ್, ಕಂಟಿನ್ಯೂ. ಓಕೆ. ಸೊ ಗ್ಯಾನೋಡರ್ಮಾ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ದೇರ್ ಆರ್ 5 stages ಆಫ್ ಲೈಫ್. ಒಂದು ಸ್ಕ್ಯಾನಿಂಗ್. ಗ್ಯಾನೋಡರ್ಮಾ ವರ್ಕ್ ಮಾಡೋದೇ ಈ ತರ. ಫಸ್ಟ್ ಸ್ಕ್ಯಾನಿಂಗ್ ಸ್ಟೇಜ್ ಅಂತ ಕರಿತೀವಿ. ದಟ್ ಇಸ್ ಅ ಸೆಲ್ಯುಲಾರ್ ಲೆವೆಲ್. ನಿಮ್ಮ ಜೀವಕೋಶಗಳ ತನಕ ಅದು ಸೇರ್ಪಟ್ಟು ಅದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ 1 to 30 days ಏನಿರುತ್ತೆ ಅಲ್ವಾ, ದಟ್ಸ್ ಕಾಲ್ಡ್ ಅ ಸ್ಕ್ಯಾನಿಂಗ್ ಪೀರಿಯಡ್. ನೆಕ್ಸ್ಟ್ ಇಸ್ ದ ಡಿಟಾಕ್ಸಿಫಿಕೇಶನ್ ಪೀರಿಯಡ್. ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ಏನ್ ಟಾಕ್ಸಿನ್ಸ್ ಇದೆಯೋ ಅದನ್ನ ಹೊರಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಗ್ಯಾನೋಡರ್ಮಾ, ದಟ್ ಸೆಕೆಂಡ್ ವರ್ಕ್ ಆಫ್ ದ ಗ್ಯಾನೋಡರ್ಮಾ. ಓಕೆ, ಥರ್ಡ್ ಕಮ್ಸ್ ದ ರಿಪೇರ್, ಫೋರ್ತ್ ಇಸ್ ದ ರೀಜನರೇಟ್ ಅಂಡ್ ಫಿಫ್ತ್ ಇಸ್ ದ ಬಾಡಿ ಬ್ಯಾಲೆನ್ಸ್. ಇದು ಸರಿಯಾಗಿ ಈ 5 ಕೆಲಸ ಮಾಡ್ತು ಅಂತಂತಂದ್ರೆ ನಿಮ್ಮ ಬಾಡಿಯನ್ನ ಶುದ್ಧೀಕರಣ ಮಾಡುತ್ತೆ ಗ್ಯಾನೋಡರ್ಮಾ, ಅಂಡ್ ಇಟ್ ಕೀಪ್ಸ್ ವೆರಿ ಹೆಲ್ತಿ.
ಸೊ ಪ್ಲೀಸ್ ಫೋಕಸ್ ಆನ್ ದೀಸ್ 5 ಥಿಂಗ್ಸ್. ಈಗ ನಾವು ಕೆಲವರು ಗ್ಯಾನೋಡರ್ಮನ ಕನ್ಸ್ಯೂಮ್ ಮಾಡಿದಾಗ ದೇ ನಾಟ್ ಇವನ್ ಟೇಕ್ ಫಾರ್ 20 days, 20 ದಿನಾನು ಸರಿಯಾಗಿ ತಗೊಂಡಿರಲ್ಲ, ಅದು ಏನು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡಿಲ್ಲ. ಸೊ ಬೀಯಿಂಗ್ DXN ಮೆಂಬರ್ಸ್, ನಾವು ಇದನ್ನ ಸರಿಯಾಗಿ ನಾವ್ ಯಾರಿಗೆ ಕೊಟ್ರು ಇದನ್ನ ಸರಿಯಾಗಿ ತಿಳಿಸ್ಬೇಕಾಗತ್ತೆ. ಸೊ ಸ್ಕ್ಯಾನಿಂಗ್ ಪೀರಿಯಡ್ ಏನಿರುತ್ತೋ ಇಟ್ ಟೇಕ್ಸ್ 30 days. 30 days ಸರಿಯಾಗಿ ಅದನ್ನ ಅನಲೈಸ್ ಮಾಡುತ್ತೆ. ಓಕೆ, ಸೊ 30 days ಅನಲೈಸ್ ಮಾಡಿದ ನಂತರ ಕೆಲವರಿಗೆ ಒಂದೇ ದಿನದಲ್ಲಿ ಅದನ್ನ ಏನಾದ್ರೂ ಚೇಂಜಸ್ ಕಾಣ್ಬೋದು, ಬಟ್ ಕೆಲವರಿಗೆ 30 days ಆದ್ರೂ ಕಾಣಿಸಲ್ಲ. ಬಿಕಾಸ್ ಅವ್ರ ಬಾಡಿಯಲ್ಲಿ ಅಷ್ಟು ಟಾಕ್ಸಿನ್ ಲೆವೆಲ್ ಡೆವಲಪ್ ಆಗಿದೆ ಅಂತ ಅರ್ಥ, ಅವ್ರ ಬಾಡಿ ಅಷ್ಟು ಇಂಬ್ಯಾಲೆನ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಅದ್ರ ಮೇಲೆ ನಾವು ಗಮನ ಕೊಡ್ಬೇಕು. ನೆಕ್ಸ್ಟ್ ಡಿಟಾಕ್ಸಿಫಿಕೇಶನ್. ಈಗ ಎಷ್ಟು ಪ್ರಮಾಣದಲ್ಲಿ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಲೆವೆಲ್ ಇರುತ್ತೋ ಅಷ್ಟು ಟೈಮ್ ತಗೊಳುತ್ತೆ. ನಾವು ಹೇಳಕ್ಕಾಗಲ್ಲ ಒಂದೇ ದಿನದಲ್ಲಿ ನಮ್ಗೆ ಪೂರ್ತಿ ಟಾಕ್ಸಿನ್ಸ್ ಅನ್ನ ಕ್ಲಿಯರ್ ಮಾಡುತ್ತೆ ಅಂತ. ಇಟ್ ಡಿಪೆಂಡ್ಸ್ ಆನ್ ದ ಎವ್ರಿ ಇಂಡಿವಿಜುವಲ್ ಬಾಡಿ ಸಿಸ್ಟಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಇದನ್ನ ನಾವು ತಿಳ್ಕೊಂಡು ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು. ಡಿಟಾಕ್ಸಿಫಿಕೇಶನ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಮೇ ಬಿ 1 week or 30 weeks. It may take time depending on the level of toxins in their body. Third comes the repair. ಇದು ಎರಡು ಕೆಲಸ ಸರಿಯಾಗಿ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕಲಿ ದ ಬಾಡಿ ಗೆಟ್ಸ್ ರಿಪೇರ್ಡ್. ರೀಜನರೇಟ್ ಅಂತಂದ್ರೆ ನಮ್ಮ ಜೀವಕೋಶಗಳೇನಿರುತ್ತೋ ಅದು ಪುನರುತ್ಪತ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಪುನಃ ಒಂದು ಏನಂತೀವಿ ಸೆಲ್ಸ್ಗೆ ಒಂದು ಎನರ್ಜಿ ಬರ್ತಾ ಹೋಗುತ್ತೆ.